चरणकमलं वन्दे श्रीरूपानुगभक्तिदाक्षायणम्। नमः ॐ विष्णुपादाय नादिकाय प्रियात्मने श्री श्रीमद्भक्तिवेदान्त नारायण श्री कृष्ण लीला कथाय सुदाक्षमौडार्य माधुर्य गुणम वरं वरेण्यं विषमान्तं नारायणं तं शिरसा त्रिदण्डीनां भक्तशिरोमणि च श्रीकृष्णपादाब्जोदयकौनि चैतन्यलीलामृतसारसारं नारायणं तं सततं प्रपद्ये। नमामि नारायण पादपङ्कजं करोमि नारायण पूजनं सदा वदामि नारायण नामनि स्मरामि नारायण तत्त्वमसि। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा 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 हरे हरे। हरे कृष्णा 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 हरे हरे। हरे राम 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 हरे हरे। हरे कृष्णा 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 हरे हरे। हरे राम 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 हरे हरे। हरे कृष्णा 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 हरे हरे। हरे राम राम हरे हरे। हरे कृष्णा कृष्णा हरे हरे। हरे राम राम हरे हरे। हरे कृष्णा कृष्णा हरे हरे। हरे राम राम हरे हरे। हरे कृष्णा हरे राम राम हरे हरे। हरे कृष्णा कृष्णा हरे हरे। हरे राम राम हरे हरे। हरे कृष्णा कृष्णा हरे हरे। हरे राम राम हरे हरे। हरे कृष्णा कृष्णा हरे हरे। हरे राम राम हरे हरे। हरि बोल हरि बोल निताय गौर हरि बोल। हरि बोल हरि। पट्टमलम पर पाद भक्ति वेदांत नारायण दंडवत सीता गुरु पर नाम अन्वित प्रकार अन्वित विचार दंडवत ಹಾಗೂ ಉಪಸ್ಥಿತ ವರ್ತಮಾನ ಭೂತ ವೈಷ್ಣವ ಧನ್ಯವಾದ ವರ್ತಮಾನ ಭೂತ ಭವಿಷ್ಯದ ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ पतितानां पावनेभ्यो वैष्णवेभ्यो नमो नमः।
ಇವತ್ತು ಪವಿತ್ರ ರೋಹಿಣಿ ಏಕಾದಶಿ ಹಾಗೂ ರಾಧಾಕೃಷ್ಣರ ತಿರುನಕ್ಷತ್ರ ಇದೆ. So, ನಾಳೆ ಪಾರಣ, ಇವತ್ತು ಏಕಾದಶಿ ಮಾಡೋದು ಪಾರಣ ನಾಳೆ 10:29 ಆದ್ಮೇಲೆ ಸಾಯಂಕಾಲ ಸೂರ್ಯ ಅಸ್ತ ಆಗೋದು ಸಮಯ ಇರುತ್ತೆ. ಇದೇನಪ್ಪ ಇದು ಹೀಗೆ ಅಂತ ನಿಮ್ ಪ್ರಶ್ನೆ ಬಂದಿದ್ ಯಾಕಂದ್ರೆ ಈಗ ಏಕಾದಶಿ ತಿಥಿ ಹೆಚ್ಚು ಕಮ್ಮಿ 4:20 ಏನೋ 4:15 ಶುರುವಾಗಿದೆ ಇವತ್ತೇ ಬೆಳಿಗ್ಗೆ. ಆಮೇಲೆ ದ್ವಾದಶಿ ಶುರುವಾಗುತ್ತೆ ನಾಳೆ ಬೆಳಿಗ್ಗೆ ಹೆಚ್ಚು ಕಮ್ಮಿ 4 ಗಂಟೆ. ಸೊ ತಿರ್ಗಾ ಈ ಸಾರಿ ಏನಾಗಿದೆ ಅಂದ್ರೆ ಕೆಲವು ಕಡೆ ನೀವ್ ಹೇಳಿರ್ಬೋದು, ಕೆಲವು ಕಡೆ ವೆಂಜಲಿ ಮಹಾದ್ವಾಸಿ ಮಾಡ್ತಾ ಇದ್ದಾರೆ ನಾಳೆ. ಎಲ್ಲಿ ನಾವು ದ್ವೀಪದಲ್ಲಿ. ಅದ್ಯಾಕಂದ್ರೆ ಇವತ್ತು ಅದು ಸೂರ್ಯೋದಯ 5 ಗಂಟೆಗೆ ಆಗುತ್ತೆ. ಸೊ 1:30 ಗಂಟೆ ಅಂದ್ರೆ ಬ್ರಹ್ಮ ಮುಹೂರ್ತ ಎಂಟ್ರಿ ಆಗ್ಬಿಟ್ಟಿರುತ್ತೆ. ಸೊ ಏಕಾದಶಿ ಇದು ಬರುತ್ತೆ, ನಾಳೆ ಬರುತ್ತೆ. ತಿರ್ಗೇನಾಗುತ್ತಂದ್ರೆ ಈ ದ್ವಾದಶಿ ಮುಗಿಯೋದು 5:53 ಏನೋ ಮಂಗಳವಾರ ಬೆಳಿಗ್ಗೆ ದ್ವಾದಶಿ ಬೆಳಿಗ್ಗೆ ಮುಗಿದು. ಸೊ ಅದೇನಾಗುತ್ತಂದ್ರೆ ಈಗ ಅಲ್ಲೆಲ್ಲ ಸನ್ ಹುಟ್ಟೋದು 5 ಗಂಟೆ 5:15 ಇದು 5:53 ಮುಗಿಯೋದು. ಸೊ ಏನಾಗ್ತಂದ್ರೆ ದ್ವಾದಶಿ ತ್ರಯೋದಶಿ ಒಳಗಡೆ ಹೊರಟೋಗ್ಬಿಡ್ತಲ್ಲ, ದ್ವಾದಶಿ ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬಿಡುತ್ತಲ್ಲ ತ್ರಯೋದಶಿಗೆ, ಅರ್ಧ ಗಂಟೆ 3/4 ಗಂಟೆ ಸೂರ್ಯ ಮೇಲೂ ಸಹ. ಆ ಸಮಯದಲ್ಲಿ ಶಾಸ್ತ್ರ ಹೇಳುತ್ತೆ ನೀವು ಆ ಏಕಾದಶಿ ಏಕಾದಶಿ ಬಿಟ್ಬಿಟ್ಟು ದ್ವಾದಶಿ ದಿವಸ ಮಾಡ್ಬೇಕು ಅಂತ. ಅದಕ್ಕೆ ಇದು ವ್ಯಂಜಲಿ ಮಹಾದ್ವಾದಶಿ ಆಗುತ್ತೆ. ಈಗ ನಮ್ಗೆ ಸೂರ್ಯ ಉದಯ ಆಗೋದು 6:15. ಸೊ ಅದಕ್ಕೆ ಮುಂಚೆನೆ ದ್ವಾದಶಿ ಮುಗ್ದೋಗಿರುತ್ತೆ. ಸೊ ನಮ್ಗೆ ಅದು ಅಪ್ಲಿಕಬಲ್ ಆಗಲ್ಲ. ಆದ್ರೆ ಈಗ ನಾಳೆ ಪಾರ್ಣ 10:30 ಮೇಲೆ, ಯಾಕಂದ್ರೆ ದ್ವಾದಶಿನ ಶುರು ಆಗ್ಬಿಡುತ್ತೆ 4 ಗಂಟೆಗೆ. ಆದ್ರೆ ಎಂಡ್ ಆಗೋದು ತಿರ್ಗಾ 4 ಗಂಟೆ ಏನೋ ಮಂಗಳವಾರ. ಸೊ ಹೆಚ್ಚು ಕಮ್ಮಿ 24 ಗಂಟೆ ಇರುತ್ತೆ. 24 ಗಂಟೆನ 4 ಭಾಗ ಮಾಡ್ಕೊಂಡು ಅಂದ್ರೆ 6 ಗಂಟೆ ಆಯ್ತಲ್ಲ, 16-24. ಸೊ ನಾವು ದ್ವಾದಶಿ ಎಂಡ್ ಆಗುತ್ತಲ್ಲ, ಅದಕ್ಕೆ 6 ಗಂಟೆ ಆಡ್ ಮಾಡ್ಬೇಕು ಒಂದು ಪಾರ್ಟ್. ಆಮೇಲೆ ಪಾರಣ ಶುರು ಆಗುತ್ತೆ ಆಯ್ತಾ. ಸೊ 4 ಗಂಟೆಗೆ ಎಂಡ್ ಆದ್ರೆ ಪ್ಲಸ್ 6 ಗಂಟೆ ಆಡ್ ಮಾಡಿ 4 6 10. ಸೊ 10:30 ಹೆಚ್ಚು ಕಮ್ಮಿ ಪಾರಣ. ಸೊ ಯಾಕೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಸ್ವಲ್ಪ ಐಡಿಯಾ ಬಂತಲ್ವಾ? ಅದಕ್ಕೆ. ಯಾಕಂದ್ರೆ ದ್ವಾದಶಿ ದಿವ್ಸನೇ ಟಕ್ಕನ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಸಂಧ್ಯಾ ಅದು. ಇನ್ನ ಏಕಾದಶಿ ಮುಗಿದಿದೆ, ದ್ವಾದಶಿ ಶುರುವಾಗಿದೆ, ಸಂಧ್ಯಾ ಆಗ್ತದೆ. ಸೊ 1 ಕ್ವಾರ್ಟರ್ ಅಲ್ಲಿ ಅದನ್ನ ಆಡ್ ಮಾಡ್ತಾರೆ. ಸೊ ಇದು ಶಾಸ್ತ್ರದ ಪ್ರಕಾರ, ಅದಕ್ಕೆ ಈ ಕ್ಯಾಲ್ಕುಲೇಷನ್. ಆಮೇಲೆ ಪಾರಣ ಮಾಡ್ಬೇಕಾದ್ರೆ ದ್ವಾದಶಿ ದಿವಸನೇ ಮಾಡ್ಬೇಕು. ಅದಕ್ಕೆ ಅವ್ರಿಗೆ ನಾಳೆ ಬೇಕಾಗ್ತದೆ ಮಾಡ್ತಾರೋ ಅವ್ರಿಗೂ ತುಂಬಾ ಕಮ್ಮಿ ಇರುತ್ತೆ. ಯಾಕಂದ್ರೆ ದ್ವಾದಶಿ ಎಂಡ್ ಆಗುತ್ತೆ 5:50.
ಸೊ ಅರ್ಥ ಆಯ್ತಲ್ಲ. ಈಗ ಏನಾಗಿದೆ ಅಂದ್ರೆ ಕೆಲವರಿಗೆ ಅಂದ್ರೆ ತುಂಬಾ ಭಕ್ತರಿಗೆ ಮಾಡ್ಬೇಕು ಅಂತಂದ್ರೆ ಇವತ್ತು ಏಕಾದಶಿ ಮಾಡಿ ನಿರ್ಜಲ ಮಾಡ್ಬಿಟ್ಟು ನಾಳೆ ಹಣ್ಣು ತಗೊಂಡು ಎಳಕಾಯಿ ಬೀಜ ಆಲೂಗಡ್ಡೆ ತಗೊಂಡು ಕಟ್ಟಿನ ಮಾಡ್ಬೋದು ಆಪ್ಷನ್. ಸೊ ಅವ್ರಲ್ಲೇನು ಪಾರಣ ಸಮಯ ಅಂತದೇನು ದೊಡ್ಡ ವಿಷಯ ಆಗತ್ತವಾಗ. ಮಾಧವ ಸಂಪ್ರದಾಯದಲ್ಲಿ ಇದು ಅವ್ರು 2 ದಿವಸನೂ ಮಾಡ್ತಾರೆ ಏಕಾದಶಿ. ಸರಿ, ಎಲ್ರೂ ಅಲ್ಲ, ಕೆಲವು. ಅದಕ್ಕೆ ಏಕಾದಶಿ ಆಪ್ಷನಲ್ ಏಕಾದಶಿ ಮಾಡೋದು ಮಾಡಿ. ಸೊ ಜೂಲನೆ ಹತ್ರ ಇವತ್ತಿಂದ ಆರಂಭ. ಇದು ಎಲ್ಲಿವರೆಗೂ ನಡೆಯುತ್ತೆ? ಪೂರ್ಣಿಮಾ ದಿವಸವರೆಗೂ. ರಕ್ಷಾಬಂಧನ ಪೂರ್ಣಿಮಾ ದಿವಸ 28 ಆಗಸ್ಟ್ 5 ದಿವಸ ಜೂಲನೆ ಹತ್ರ ಏನು ಯಾಕೆ ಮಾಡ್ತಾರೆ ಅಂದ್ರೆ ಇದು ಶ್ರಾವಣ ಮಾಸ, ಮಳೆ ಶುರುವಾಗಿದೆ, ಬೃಂದಾವನ ಎಲ್ಲ ಹಸಿರಾಗಿದೆ ಕಾಡೆಲ್ಲ. ಸೊ ಈ ಸಮಯದಲ್ಲಿ ಹೊಸದಾಗಿ ಅವರು ತನ್ನ ತಂದೆ ಮನೆಗೆ ಬರ್ತಾರೆ, ಅಣ್ಣನ ತಮ್ಮ ಕರ್ಕೊಂಡ್ ಬರ್ತಾರೆ. ಸೊ ಈಗ ರಾಧಾರಾಣಿನೂ ಶ್ರೀರಾಮ್ ಕರ್ಕೊಂಡ್ ಬರ್ತಾರೆ. ಲೇಟ್ ಆಗಿ ಹೋಗ್ತಾರೆ. ಅವ್ರು ಹೇಳ್ತಾರೆ, ಏಕೆ ಲೇಟಪ್ಪ? ಯಾವಟ್ ಆಯ್ತು, ಜಟಿಲನ ಸಂತುಷ್ಟಿ ಪಡಿಸೋದಿಕ್ಕೆ ಸ್ವಲ್ಪ ವಸ್ತುಗಳೆಲ್ಲ ತಂದಿರ್ತಾರೆ. ಸೊ ಅದನ್ನ ಕಟ್ಬಿಟ್ಟು ಹರೇ ಕೃಷ್ಣ ಆಯ್ತು. ಜಟಿಲ ಸಂತೋಷ ಪಡಿಸೋದಕ್ಕೋಸ್ಕರ ಕೆಲವು ವಸ್ತುಗಳು, ಆಭರಣಗಳೆಲ್ಲ ಕೊಟ್ಬಿಟ್ಟು ಆಮೇಲೆ ಸಂತೋಷವಾಗಿ ರಾಧಾರಾಣಿ ಅಲ್ಲಿ ಅದೇ ಸಖಿಯರೆಲ್ಲ ಅದೇ ತರನೇ ಬಂದಿರ್ತಾರೆ ಮನೆಗೆ ಹೊಸಾನು. ಸೊ ಅವರೆಲ್ಲ ಭೇಟಿ ಆಗ್ತಾರೆ, ಸಂತೋಷ. ಆ ಸಂತೋಷದಲ್ಲಿ ಅವರು ಈ ಜೀವನ ತೂಗಾಟ ಗುಯಾನ್. ಸೊ ಅದರಲ್ಲಿ ರಾಧಾಕೃಷ್ಣ ಕೂಡಿಸ್ಬಿಟ್ಟು ಅಲ್ಲಿ ಈಗ ಏನಾಗಿದೆ ಅಂದ್ರೆ ಹೂಗಳೆಲ್ಲ ಬರ್ತಾ ಇದೆ. ಈ ಮಧು ಜೇನು ಈ ಆಕ್ಚುಲಿ ಅದು ರಾಧೆ ಅಂತ ಆಮೇಲೆ ಕೋಗಿಲೆಗಳು ಆಗಿತ್ತು ರಾಧೆ. ನವಿಲುಗಳು ಕೀಕಾ 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 ಅಂದ್ರೆ ಯಾರು ರಾಧಾರಾಣಿ ಮಾನ ತುಂಬಾ ದೊಡ್ಡ ಬೆಟ್ಟ ಇದೆ ಅದನ್ನ ಮಾಡಕ್ಕ. ಅದನ್ನ ಚೂರು ಮಾಡೋದು ಯಾರು? ಕೀ ಅದಕ್ಕ ಆಮೇಲೆ ಕೀಕಾ ಏನಂದ್ರೆ ಯಾರು ಒಂದು ಆನೆ ಇದೆ, ಏನದನ್ನ ಕಂಟ್ರೋಲ್ಗೆ ಬರೋದು ಅಂತ ಆನೆ ಕ್ರಿಶ್. ಅವನು ಕಂಟ್ರೋಲ್ ಮಾಡುವಾಗ ಈ ಒಬ್ಬ ತನ್ನ ಮಾನದಿಂದ ಎಂತ ಶಕ್ತಿವಂತ ಆನೆ ಕೂಡ ಕೃಷ್ಣನ ಹತೋಟಿಗೆ ತರ್ತಾನೆ, ತನ್ನ ಪ್ರೇಮದಿಂದ ಪ್ರಾರ್ಥನೆ ಮಾಡ್ತಾನೆ. ಈ ರೀತಿ
ಭಜನೆ ಎಲ್ಲ ಮಾಡ್ತಾರೆ. ಆಮೇಲೆ ಸ್ವಲ್ಪನೇ ಹನಿ ಬೀಳ್ತಾ ಇರುತ್ತೆ, ಅಷ್ಟು ಸೆಕೆ ಇರಲ್ಲ. ಗ್ರೀಷ್ಮ ಋತು ಆಗುತ್ತೆ, ಈಗ ವರ್ಷ ಋತು. ಸೊ 5 ದಿವಸ ಪೂರ್ಣಿಮಾದ ಸಾಯಂಕಾಲ. ಆಮೇಲೆ ರೂಪ ಗೋಸ್ವಾಮಿ ಅವರು ದ್ವಾದಶಿ ದಿವಸ ತಿರೋಭಾವ. ರೂಪ ಗೋಸ್ವಾಮಿ, ಗೌರಿದಾಸ್ ಪಂಡಿತ್, ಆಮೇಲೆ ಗೋವಿಂದ ದಾಸ್ ತಿರೋಭಾವ. ಸೊ ರೂಪ ಗೋಸ್ವಾಮಿ ಅವನ್ನ ಎಷ್ಟು ಉಲ್ಲೇಖ ಮಾಡಿದ್ರು ಸಾಲದು, ಎಷ್ಟು ಗ್ಲೋರಿಫೈ ಮಾಡಿದ್ರು. ಯಾಕಂದ್ರೆ ನಮ್ಗೆ ಎಲ್ಲ ಸಿದ್ಧಾಂತ ಉಪದೇಶ ಆಗುತ್ತೆ. ಸೊ ಈಗ ಎಲ್ಲ ಮಂಜಾರಿನೂ ರೂಪ ಮಂಜಾರಿ, ಎಲ್ಲ ಮಂಜಾರಿ ಗುರು ಪರಂಪರೆ ಅಲ್ಲ, ರೂಪ ಮಂಜಾರಿಯ ಪ್ರಕಾಶನ. ಹೇಗೆ ರಾಧಾರಾಣಿ ಎಲ್ಲ ಗೋಪಿಯರಿಗೆ ಮೂಲ, ಎಲ್ಲ ಗೋಪಿಯರು ಅವರಿಂದ ಕಾಯೋಗಿದ, ಅದರಲ್ಲಿ ಅಷ್ಟಸಖಿ ತಿರ್ಗಿ ಅವರು ಬ್ರಾಂಚ್ ಆಗ್ಬಾರ್ದು. ಈಗ ರೂಪ ಗೋಸ್ವಾಮಿ ಜಗದ ಮಾಧವ್, ಲಲಿತ ಮಾಧವ್ ಅಂತ ನಾಟಕ ಪ್ರಕಾಶ ಮಾಡಿ. ಲಲಿತ ಮಾಧವದಲ್ಲಿ ಅವ್ರು ಹೇಳ್ತಾರೆ, ಈಗ ದ್ವಾರಕಾಗೇನೋ ಹೊಟ್ಟೋದ ಕೃಷ್ಣ, ಅಲ್ಲಿ 16,108 ಗೋಪಿಯ ಜೊತೆ. ಆನ್ ಮಾಡಿದ್ರೆ ಇಷ್ಟಲ್ ಮಾಡಿ. ಸೊ ಈಗ 108 16,108 ಮೈಸೂರು ಯಾರು ಅಂದ್ರೆ ಅವರು 16,108 ಗೋಪಿಯರೇ. ಗೋಪಿಯರು ಕೃಷ್ಣನ ದೂರ ಮಾಡಕ, ಕೃಷ್ಣ ಅವನು ಲೀಲೆ ಮಾಡಿದಾಗ ಅವರು ಆ ರೂಪದಲ್ಲಿ ಒಂದು ರೀತಿನಲ್ಲಿ ಈಗ ಭಕ್ತಿವಿನೋದ್ ಠಾಕೂರೇ ಹೇಳ್ತಾರೆ, ರಾಧಾರಾಣಿನೇ ರುಕ್ಮಿಣಿ ಪ್ರಕಾಶನ 16,107 ಮಹಿಷಿಗೆ. ಅದಕ್ಕೆ ಒಂದು ಇನ್ನೊಂದು ಪ್ರಶ್ನೆನೂ ಇದೆ. ಈಗ ರುಕ್ಮಿಣಿನ ಕರ್ಕೊಂಬಂದ ಕೃಷ್ಣ, ದ್ವಾರಕ ಕರ್ಕೊಂಬಂದ, ಅಲ್ಲಿ
ರುಕ್ಮಿಣಿಗೆ ಯಾರಾದ್ರೂ ಸಂಬಂಧಿಕರಿದ್ರ? ಇಲ್ವಲ್ಲ, ಯಾರು ಇರ್ಲಿಲ್ಲ, ಒಬ್ಬಂಟಿಗೆನೆ ಬಂದು. ಈಗ ಇಬ್ಬರಿಗೂ ವಿವಾಹ ಆಗ್ಬೇಕು. ಈಗ ಅವಳೊಬ್ಳೇ ಇದ್ದ ಅದ್ಯಾಗ ವಿವಾಹ ಆಗುತ್ತೆ? ಈಗ ಅವ್ರನ್ನೆಲ್ಲ ಕರೆಯಕ್ ಆಗಲ್ಲ. ಸೊ ಅದಕ್ಕೆ ಯಾವ್ದವ್ರು ಎರಡು ಪಾರ್ಟಿ ಮಾಡ್ಕೊಂಡ್ರು. ಒಂದು ಕೃಷ್ಣನ್ ಕಡೆಗೆ, ಇನ್ನೊಂದು ರುಕ್ಮಿಣಿ ಕಡೆಗೆ. ಕೆಲವರು ರುಕ್ಮಿಣಿಯ ಸಂಬಂಧಿಕರಾಗ್ಬಿಟ್ರು. ಸೊ ಇದು ನಡೀತಾ ಇದೆ, ಏನು ಮಾತುಕತೆ. ಆವಾಗ ರುಕ್ಮಿಣಿ ಸೈಡರ್ ಹೇಳ್ತಾರೆ ಕೃಷ್ಣನ್ಗೆ, ಕಂಡೀಷನ್ ಆಗ್ತದೆ. ಏನಂದ್ರೆ, ನೀನು ನಮ್ಮ ಕುಮಾರಿ ಮದುವೆ ಆದರೆ ನೀನು ಇನ್ಯಾರನ್ನು ಮದುವೆ ಆಗಬಾರದು, ಒಪ್ತೀರಾ? ಒಪ್ಪಿದ್ರೆ ಆಮೇಲೆ ಮುಂದಿನ ಮಾತುಕತೆ. ಆಮೇಲೆ ಅವಳಿಗೆ ಕಷ್ಟ ಕೊಡಬಾರದು, ಎಲ್ಲೇ ನೀವು ಹೋಗಿ ನೀನ್ ಕರ್ಕೊಂಡು ಹೋಗ್ಬೇಕು ಅವಳನ್ನ. ಆಮೇಲೆ ಹೀಗೆ, ಆಮೇಲೆ ನಾವು ಅವಳ ಸಂಬಂಧಿಕರು, ನೀವು ನಮ್ಗೆ ಜಾಸ್ತಿ ಮರ್ಯಾದೆ ಕೊಡ್ಬೇಕು. ಸ ಕೃಷ್ಣ ಕಡೆಯವರು ಈ ಎಲ್ಲಾ ಕಂಡೀಷನ್ ಒಪ್ಪಿದ್ರು, ಒಂದು ಒಪ್ಪಲಿಲ್ಲ. ಏನೋ, ನೀವು ಹೆಣ್ಣಿನ ಕರೆಯವರು ನಿಮ್ಗೆ ಜಾಸ್ತಿ ಮರ್ಯಾದೆ ಕೊಡ್ಬೇಕು, ಅದಕ್ಕೆ ನಾವು ಒಪ್ಪಲ್ಲ. ಸರಿ, ಎಲ್ಲಕ್ಕೂ ಒಪ್ಪಿ ಆಯ್ತು, ತಿರುಗಿ ಮರ್ಯಾದೆ. ಅದು ಯಾಕೆ ಒಪ್ಪಲಿಲ್ಲ ಅಂದ್ರೆ, ಕೃಷ್ಣನ್ಗೆ ಎಲ್ರು ಒಂದೇ ಸಮ, ಒಬ್ಬರು ಜಾಸ್ತಿ ಅಂತ. ಸೊ ಈಗ ಮದ್ವೆ ಆಯ್ತು. ಕೃಷ್ಣ ಏನ್ ಮಾಡ್ದ? ಇನ್ನ 16,106 ಜನ ಮದ್ವೆ ಆಗ್ತಾರೆ, 107 ಜನ. ಅದ್ಯಾಗೆ? ಅವನ್ ಕೊಟ್ಟಿದ್ ಮಾತು ತಪ್ಪಿದನಾ? ಈ ಪ್ರಶ್ನೆ ಬರುತ್ತೆ. ಅದಕ್ಕೆ ನಮ್ಮ ಆಚಾರ್ಯ ಹೇಳ್ತಾರೆ, ಇಲ್ಲ, ಅವನ್ ತಪ್ಪಲಿಲ್ಲ. ಅವರೆಲ್ಲ ಯಾರಂದ್ರೆ ರುಕ್ಮಿಣಿಯ ಪ್ರಕಾಶನೆ, ಮಿಕ್ಕಿದವರೆಲ್ಲ. ಸೊ ಮಾತು ಯಾಕೆ ತಪ್ತು? ಸೊ ನೀಗೆ ಈಗ ಸಮಂಜಸ ಮಾಡ್ಕೊ. ಈಗ ರೂಪ ಗೋಸ್ವಾಮಿದು ತಿರೋಭಾವ ಈಗ ಶ್ರೀ ರೂಪ ಮಂಜಾರಿ ಖ್ಯಾತ ಯಾಸಿ ವೃಂದಾವನೆ ಪುರ ಸಾಧ್ಯ ರೂಪ ಕ್ಯಾ ಗೋಸ್ವಾಮಿ ಕೃತ್ವ ಪ್ರಕಟದ. ಪೂರ್ವ ಕಾಲದಲ್ಲಿ ರೂಪ ಮಂಜಾರಿ ಅವ್ರಿಗೆ ಗೌರಲೀಲ ಪುಷ್ಟಿ ಮಾಡೋದಿಕ್ಕೆ ರೂಪ ಗೋಸ್ವಾಮಿ ರೂಪ ಪ್ರಕಟ ಆಗಿದ್ದಾರೆ. ರಾಧಾರಾಣಿಯ ಅನುಗತ ಸಖಿಯರಲ್ಲಿ ಪ್ರಧಾನ ಲಲಿತಾ ಸಖಿ. ಆ ಲಲಿತಾ ಸಖಿಯ ಅನುಗತನೇ ಮಂಜಾರಿ, ಅದರಲ್ಲಿ ಪ್ರಧಾನ ರೂಪ ಮಂಜಾರಿ. ರೂಪ ಮಂಜಾರಿಯನೇ ತಿರ್ಗಾ ಎಲ್ಲ ಮಂಜಾರಿಗಳು ಆಗೋದು ಪ್ರಕಾಶನ. ಗುರು ಪರಂಪರೆ ಎಲ್ಲಾನು ಆಗೋದು ರೂಪ ಮಂಜಾರಿಯ ಪ್ರಕಾಶನ. ಆದ್ರಿಂದಾನೇ ಈ ಚೈತನ್ಯ ಮಹಾಪ್ರಭು ಗೌರಲೀಲಾದಲ್ಲಿ 6 ಗೋಸ್ವಾಮಿಗಳಲ್ಲಿ ಪ್ರಧಾನ ರೂಪ ಗೋಸ್ವಾಮಿ. ಇವರು ಮೂಲ ಕರ್ನಾಟಕದಲ್ಲಿ. ರೂಪ ಗೋಸ್ವಾಮಿ ಮೂಲ ಕರ್ನಾಟಕದ ಭರದ್ವಾಜ ಗೋತ್ರದ ಕರ್ನಾಟಕ ದೇಶೀಯ ಬ್ರಾಹ್ಮಣ ರಾಜ. ಆಮೇಲೆ ಅವರು ಯಾವುದೋ ಒಂದು ಕಾರಣಕ್ಕೆ ಬೆಂಗಾಲ್, ಆಮೇಲೆ ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಚೈತನ್ಯ ಮಹಾಪ್ರಭು ರಾಮಕೇಲಿ ಗ್ರಾಮಕ್ಕೆ ಹೋದಾಗ ಕೇಲಿ ಕದಂಬ ವೃಕ್ಷದ ಕೆಳಗೆ, ತಮಲ್ ವೃಕ್ಷದ ಕೆಳಗೆ, ಕೇಲಿ ಕದಂಬ ತಮಲ್ ಕೆಳಗಡೆ ರೂಪಾಣ್ ಸನಾತನ ಜೊತೆ ಮಹಾಪ್ರಭುಗಳ ಮೊದಲನೇ ಮಿಲನ ಆಯ್ತು. ಅಲ್ಲಿ ಇವತ್ತು ಸಹ ರೂಪ ಗೋಸ್ವಾಮಿ ಪ್ರತಿಷ್ಠಿತ ರೂಪಸಾಗರ ಅನ್ನೋ
ದೊಡ್ಡ ಸರೋವರನು ಇದೆ. ಆವಾಗ ಗೌಡ ದೇಶ ಬಾದ್ಶಾ ಹುಸೇನ್ ಶಾ ಆದಿಂದಲಿತ್ತು. ಅಲ್ಲಿ ರೂಪ ಸನಾತನ ಆಮೇಲೆ ಅನುಪಮ ಅವರು ರಾಜಕಾರ್ಯದಲ್ಲಿ ಇದ್ದರು. ಸನಾತನ ಗೋಸ್ವಾಮಿ ಪ್ರಧಾನ ಮಂತ್ರಿ, ರೂಪ ಗೋಸ್ವಾಮಿ ಶಾಸನ ವಿಭಾಗ ಮಂತ್ರಿ. ಈಗ ಅವ್ರಿಗೆ ಅವ್ರು ಕೊಟ್ಟಿದ್ದ ದಬೀರ್ ಖಾಸ್ ಸಕಾರ್ ಮಲಿಕ್ ಅಂತ. ದಬೀರ್ ಖಾಸ್ ಸಕಾರ್ ಮಲಿಕ್ ನೋಡಿ, ಇಂಥ ದೊಡ್ಡ ಬ್ರಾಹ್ಮಣ ಇರ್ತಿದ್ರು ಸಹ ಆ ರೀತಿ ಅವರು. ಸೊ ಕೃಷ್ಣ ಲೀಲೆನಲ್ಲಿ ರೂಪ ಸನಾತನ ಅವರಿಬ್ರು ಪಾರ್ಷದ. ಅವರು ಸಂಸಾರ ತ್ಯಾಗ ಮಾಡಿ ಗೌರಲೀಲ ಪುಷ್ಟಿ ಮಾಡೋದಕ್ಕೋಸ್ಕರ ಚೈತನ್ಯ ಮಹಾಪ್ರಭು ಪ್ರಯುಕ್ತ ಒಂದು. ಈಗ ರಾಮ್ಕೇಲಿಗೆ ಹೋದ್ರು ಚೈತನ್ಯ ಮಹಾಪ್ರಭು. ಕಾರಣ ಏನಂದ್ರೆ ಇವ್ರಿಬ್ಬರನ್ನ ಭೇಟಿ ಮಾಡೋದಕ್ಕೆ. ಸೊ ರಾತ್ರಿ ಅವರು ಯಾವ ತರ ಭೇಟಿ, ಅಲ್ಲಿ ಕಡ್ಡಿ ಇಟ್ಕೊಂಡು ದೀನಹೀನರಾಗಿ. ಸೊ ಚೈತನ್ಯ ಮಹಾಪ್ರಭುಗೆ ಮಾಡಿ ಅಕ್ಸೆಪ್ಟ್ ಮಾಡಿ ಅವ್ರು ಹೇಳಿದ್ರು, ಇದನ್ನೆಲ್ಲ ತ್ಯಾಗ ಮಾಡಿ ಬೃಂದಾವನಕ್ಕೆ ಹೋಗಬೇಕು ಅಂತ ಅವ್ರಿಗೆ ಹೇಳಿದ್ರು. ಆ ಭೇಟಿ ಮಾಡಿದಾಗ ಅವ್ರು ಈ ತರ ಪ್ರಾರ್ಥನೆ ಮಾಡ್ತಾರೆ, ದಂಡವತ್ ಪ್ರಣಾಮ. ಅಲ್ಲಿ ಕಡ್ಡಿ ಏನಂತ, ಜಗಾಯ ಮದ ಹೈತೆ ಕೋಟಿ ಕೋಟಿ ಗುಣ, ಅಧಮ ಪತಿತ ಪಾಪಿಯಮಿ ದೋಯಿಜ, ಮ್ಲೇಚ್ಛ ಜಾತಿ ಮ್ಲೇತ ಸಂಗಿ ಕರೆ ಮ್ಲೇಚ್ಛ ಕರ್ಮ, ಗೋ ಬ್ರಾಹ್ಮಣ ದ್ರೋಹಿ ಸಂಗೆ ಅಮರ ಸಂಗಮ್, ಮೋರ ಕರ್ಮ ಮೋರ್ ಹಾತೆ ಗಲಾಚ ಪಾತಿಯ, ಕುವಿಷಯ ವಿಷ್ಟ ಗರ್ತೆ ದಿಯಾಚೆ. ರೂಪ ಸನಾತನ ಹೇಳ್ತಾನೆ, ನಾವು ಜಗ ಮದಗಿಂತ ನೀಚೆ ಕೆಳಗಡೆ, ಅವರು ಕೋಟಿ ಕೋಟಿ ಗುಣ, ಅದಕ್ಕೆ ನಾವು ಅಧಮರು, ಪಾಪಿ, ಪತಿತ, ನಾವು ಮ್ಲೇಚ್ಛ ಜಾತಿ ಸೇರಿದವರು, ಮ್ಲೇಚ್ಛರ ಸಂಘ ಮಾಡಿದೀವಿ, ಮ್ಲೇಚ್ಛರ ಕರ್ಮ ಮಾಡ್ತಾ ಇದ್ದೀವಿ. ನಮ್ಮ ಈ ಗೋ ಬ್ರಾಹ್ಮಣ ದ್ರೋಹಿಗಳ ಜೊತೆನೆ ಇದೆ. ನನ್ನ ಕರ್ಮ ಅಂತೂ ನನ್ನನ್ನೇ ಸ್ಪಂದನೆ ಮಾಡಿ ಈ ವಿಷಯ ಕುವಿಷಯ ಇದ್ರಲ್ಲಿ ಮುಳುಗಿಸ್ತಾ ಇದೆ. ಸೊ ಅವರ ದೀನತೆ ನೋಡ್ಬಿಟ್ಟು ಚೈತನ್ಯ ಮಹಾಪ್ರಭು ಹೃದಯ ಕರಗ್ಬಿಡ್ತು. ಆಮೇಲೆ ಅವ್ರು ಹೇಳ್ತಾರೆ, ನಂದು ಗೌಡ ದೇಶಕ್ಕೆ ಬರೋದಕ್ಕೆ ಇನ್ನೇನು ಪ್ರಯೋಜನ ಇರ್ಲಿಲ್ಲ, ನಿಮ್ಮ ಇಬ್ಬರನ್ನ ನೋಡೋದಕ್ಕೋಸ್ಕರನೇ ನಾನು ಬಂದೆ. ಇದು ನನ್ನ ಮನಸ್ಸಿನ ಏನಂದ್ರೆ ಯಾರು ತಿಳ್ಕೊಳಕ್ಕಾಗಲ್ಲ ನನ್ನ ಮನಸ್ಸಲ್ಲಿರೋದು. ಹರೇ ಕೃಷ್ಣ. ಇಲ್ಲ, ಇವತ್ತು ನಾಳೆನೂ ಇದೆ ಕೆಲವು ಕಡೆ. 4 ಗಂಟೆಗೆ ಬೆಳಿಗ್ಗೆ. ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಮುಗಿಯುತ್ತೆ. ನಾಳೆನು ಮಾಡ್ಬೋದು, ಇವತ್ತು ಮಾಡಿಲ್ಲ ಅಂದ್ರೆ ನಾಳೆ ಮಾಡಿ. ಆಯ್ತಾಯ್ತು. ಹೌದಾ, ನಾಳೆ ಮಾಡಿ. ಆಯ್ತಾಯ್ತು.
ಈಗ ನೀವು ಜನ್ಮ ಜನ್ಮಾಂತರದಿಂದ ನನ್ನ ದಾಸರು. ಶ್ರೀಕೃಷ್ಣ ಶೀಘ್ರವಾಗಿ ನಿಮ್ಮನ್ನು ಉದ್ಧಾರ ಮಾಡ್ತಾನೆ. ಆತರ ಹೇಳ್ಬಿಟ್ಟು ಅವರ ತಮ್ಮ ಹಸ್ತಾನ ತಲೆ ಮೇಲೆ ಇಟ್ಟು ಅವರಿಗೆ ಆಶೀರ್ವಾದ ಮಾಡ್ತಾರೆ. ಆಮೇಲೆ ವೃಂದಾವನಕ್ಕೆ ಹೋಗಿ ಅಂತ ಹೇಳ್ತಾನೆ ಪರಿಪಾಟಿ. ವೃಂದಾವನಕ್ಕೆ ಕಳಿಸ್ತಾರೆ. ಸೊ ಆಮೇಲೆ ಮಹಾಪ್ರಭುಗಳು ವೃಂದಾವನಿಗೆ ಇದ್ರಲ್ಲಿ ಹೋದ್ರು. ಆಮೇಲೆ ಅಲ್ಲಿಂದ ಪ್ರಯಾಗಕ್ಕೆ ಬಂದ್ರು. ಅಲ್ಲಿ ರೂಪ ಗೋಸ್ವಾಮಿ ಪ್ರಯಾಗದಲ್ಲಿ ಅವ್ರನ್ನ ಭೇಟಿ ಮಾಡ್ತಾರೆ. ಮಹಾಪ್ರಭುಗಳು ದರ್ಶನ ಮಾಡೋದಕ್ಕೋಸ್ಕರ ಪ್ರೇಮಾವಿಷ್ಟರಾಗಿ ರೂಪಾಂಡ ಅನುಪಮ ಅವರು ಭೇಟಿ ಮಾಡ್ತಾರೆ. ಕೃಷ್ಣ ಕರುಣಾ ಕಿಚುನ ಜಾಯ ವರ್ಣನೆ ವಿಷಯ ಕೂಪ್ ಐತೆ ತೋಮ ಕಳಿಲ್ಲ. ಭಗವಂತ ಚತುರ್ವೇದಿ ಬ್ರಾಹ್ಮಣಿಗೆ ಇಂಥ ಅಪೇಕ್ಷೆ. ಭಕ್ತನಿಗೆ ತುಂಬಾ ಪ್ರಿಯ, ಭಕ್ತ ಪ್ರಿಯ. ಹೇಗೆ ಭಗವಂತ ಪೂಜ್ಯನು ಹಾಗೆ ಅವನ ಪ್ರಕಾರ ಭಕ್ತ ಕೂಡ ಪೂಜ್ಯ. ಈ ಪ್ರಕಾರ ಭಕ್ತ ಮಹಿಮಾ ಸೂಚಕ. ಅದನ್ನ ಕೇಳ್ಬಿಟ್ಟು ಅವ್ರನ್ನ ಆಲಿಂಗನ ಮಾಡ್ತಾರೆ. ಆಮೇಲೆ ಮಹಾಪ್ರಭುಗೆ ಪ್ರಣಾಮ ಮಾಡ್ತಾರೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತ್ವಿಷೇ ನಮಃ. ಇದು ರೂಪ ಗೋಸ್ವಾಮಿನೇ ರಚನೆ ಮಾಡಿದ್ರು. ಮಹಾಪ್ರಭು ಈಗ ಅವರು ಅವ್ರಿಗೆ ಭಕ್ತಿ ರಸನ ಹೇಳ್ತಾ ಇದ್ರು. ಭಕ್ತಿ ರಸ ಹೇಗಂದ್ರೆ ಸಮುದ್ರ, ಅದು ಆಳ ಆಗಲ್ಲ ಯಾರಿಗೂ ಗೊತ್ತಿಲ್ಲ ಎಷ್ಟು ಅಂತ. ಸೊ ಅದ್ರ ಒಂದು ಬಿಂದುನ ಒಂದೇ ಒಂದು ಬಿಂದು ಅದನ್ನ ಅವ್ರಿಗೆ ಅರ್ಪಣೆ ಮಾಡಿದ್ರು ರೂಪಗೋಸ್ಕರ. ಆ ಒಂದು ಬಿಂದುನೇ ಅನಂತ ಕೋಟಿ ಬ್ರಹ್ಮಾಂಡ ಮುಳುಗು ಹೋಗುವಷ್ಟು. ಆಮೇಲೆ ಅವ್ರಿಗೆ ಹೇಳಿದ್ರು, ಸಮಯದ ಪ್ರಭಾವದಿಂದ ವೃಂದಾವನದ ಕ್ರೀಡಾ ವಾರ್ತಾ ಲುಪ್ತವಾಗಿದೆ. ಆ ಲೀಲನ ಪ್ರಚಾರ ಮಾಡಬೇಕು ಅಂತೇಳಿ ರೂಪಾಣ್ ಸನಾತನ ಗೋಸ್ವಾಮಿ ನಿಯುಕ್ತ ಮಾಡ್ತಾರೆ. ಪ್ರಿಯ ಸ್ವರೂಪೆ ದೈತ ಸ್ವರೂಪೆ ಪ್ರೇಮ ಸ್ವರೂಪೆ ಸಹ ಜಾವಿ ರೂಪೆ ನಿಜಾನುರೂಪೆ ಪ್ರಭು ರೇಖ ರೂಪೆ ತಥಾನ ರೂಪೆ ಸ್ವವಿಲಾಸ ರೂಪೆ. ಪ್ರಿಯ ಸ್ವರೂಪೆ ತಮ್ಮ ಪ್ರಿಯ ಸ್ವರೂಪ, ದಾಯಿತ ಸ್ವರೂಪ, ಪ್ರೇಮ ಸ್ವರೂಪ, ಸ್ವಾಭಾವಿಕ ಮನೋಜ್ಞ ವಿಶಿಷ್ಟ ಮುಖ್ಯ ರೂಪ, ತಮ್ಮ ಅನುರೂಪ. ಈ ಪ್ರಕಾರ ಭಗವಂತನೇ ವಿಲಾಸಮೂರ್ತಿ ರೂಪ ಗೋಸ್ವಾಮಿನಲ್ಲಿ ಸಂಚಾರ ಮಾಡಿದ್ರು. ಶಕ್ತಿ ಸಂಚಾರ ಮಾಡಿದ್ರು.
ಹಾಗೂ ಮಹಾಪ್ರಭುಗಳು ರಘುನಾಥ್ ದಾಸ್ ಗೋಸ್ವಾಮಿಯು ಸ್ವರೂಪ್ ದಾಮೋದರ್ ಕೈಯಲ್ಲಿ ಕೊಟ್ಬಿಟ್ಟಿದ್ರು. ಆ ಸಮಯದಲ್ಲಿ ರಘುನಾಥ್ ದಾಸ್ ಗೋಸ್ವಾಮಿ ಸ್ವರೂಪ್ ದಾಮೋದರ್ ಪುರುಷೋತ್ತಮ್ ಧಾಮದಲ್ಲಿ 16 ವರ್ಷ ಇದ್ರು. ಮಹಾಪ್ರಭುಗಳು ಆಮೇಲೆ ಸ್ವರೂಪ್ ದಾಮೋದರ್ ಅಂತರ್ಧಾನ ಲೀಲಾ ಆದ್ಮೇಲೆ ರಘುನಾಥ್ ದಾಸ್ ಗೋಸ್ವಾಮಿ ಅವರ ವಿರಹದಿಂದ ವ್ಯಾಕುಲರಾಗಿತ್ತು. ವಿರಹ ವ್ಯಾಕುಲ ಅವಸ್ಥೆಯಲ್ಲಿ ಅವರು ವೃಂದಾವನದಲ್ಲಿ ರೂಪ ಸನಾತನ್ ಗೋಸ್ವಾಮಿ ಭೇಟಿಯಾಗೋದಕ್ಕೆ ಅಲ್ಲಿಗೆ ಹೊರಟರು. ಅವ್ರು ಅನ್ಕೊಂಡಿದ್ದು ಏನು, ರೂಪ ಸನಾತನ್ ಭೇಟಿ ಮಾಡಿ ಗೋವರ್ಧನ್ ಬೆಟ್ಟದಿಂದ ಬಿದ್ದು ಪ್ರಾಣತ್ಯಾಗ ಮಾಡಬೇಕು. ಇಲ್ಲೋದ್ರೆ ಆ ಥರ ಇತ್ತು ಮನಸ್ಸಲ್ಲಿ. ರಘುನಾಥ್ ದಾಸ್ ಗೋಸ್ವಾಮಿ ಹೃದಯದಲ್ಲಿ ಅದನ್ನ ಅವ್ರ ಹೃದಯದಲ್ಲಿರೋ ತಿಳ್ಕೊಂಡು ರೂಪ ಗೋಸ್ವಾಮಿ ಸನಾತನ್ ಗೋಸ್ವಾಮಿ ಅವರಿಗೆ ಹೇಳಿದ್ರು. ಮೂರನೇ ಅಣ್ಣ ತಮ್ಮ ಇದ್ದಾಗೆ ಭಾವಿಸಕ್ಕೆ ಹೇಳಿದ್ರು. ರೂಪ ಗೋಸ್ವಾಮಿ ಜೊತೆ ರಘುನಾಥ್ ಜಿ ವೃಂದಾವನಲ್ಲಿ ಮೊದಲನೇ ಸಾರಿ ಭೇಟಿಯಾಯಿತು. 6 ಗೋಸ್ವಾಮಿಗಳಲ್ಲಿ ಒಬ್ಬರು ರಘುನಾಥ್ ಭಟ್ಟ ಗೋಸ್ವಾಮಿ. ಶ್ರೀಮನ್ ಚೈತನ್ಯ ಮಹಾಪ್ರಭುಗಳು ಯಾವಾಗ ವಾರಣಾಸಿ ಅಲ್ಲಿ ಉಳ್ಕೊಂಡಿದ್ರು ಆವಾಗ ರಘುನಾಥ್ ಅವ್ರ ತಂದೆ ತಪನ್ ಮಿಶ್ರಾ ಮನೆಯಲ್ಲಿ ಭೋಜನ ಮಾಡ್ತಾ ಇದ್ರು, ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ರು. ಆ ದಿನದಲ್ಲಿ ರಘುನಾಥ್ ಭಟ್ಟ ಶ್ರೀಮನ್ ಮಹಾಪ್ರಭುಗಳಿಗೆ ತುಂಬಾ ಸೇವೆ ಮಾಡ್ತಾ ಇದ್ರು. ಪಾತ್ರೆ ತಟ್ಟೆ ತೊಳೆಯೋದು ಹಾಗೂ ಚರಣ ದಾಮನ ಹಾಗೂ ರಘುನಾಥ್ ಭಟ್ಟ ಸ್ವಲ್ಪ ದೊಡ್ಡವರಾದ್ಮೇಲೆ ನೀಲಾಚಲ್ ಬಂದರು. ಅಲ್ಲಿ ಮಹಾಪ್ರಭುಗಳು ನಾನಾ ಪ್ರಕಾರ ವ್ಯಂಜನ ಎಲ್ಲ ಮಾಡ್ತಾ ಇದ್ರು. 8 ತಿಂಗಳು ಆ ಥರ ಮಾಡಿದ್ರು. ಒಂದಿನ ರಘುನಾಥ್ ಭಟ್ಟಿಗೆ ಹೇಳಿದ್ರು, ನೀನು ಕಾಶಿ ಹೋಗು, ಅಲ್ಲಿ ವೃದ್ಧ ಪಿತಾ ಅವರಿಗೆ ಸೇವೆ ಮಾಡಿಸು. ರಘುನಾಥ್ ಭಟ್ ಗೋಸ್ವಾಮಿ ಅಲ್ಲಿಗೆ ವಾಪಸ್ ಹೊರಟರು. ಅವರು ತಾಯಿ ತಂದೆ ಅಪ್ರಕಟ ಆದ್ಮೇಲೆ ಅದನ್ನ ತಿರ್ಗಾ ಅವರು ನೀಲಾಚಲ್ಗೆ ವಾಪಸ್ ಬಂದರು ಪುರಿಗೆ. ಮಹಾಪ್ರಭುಗಳು ರಘುನಾಥ್ ಭಟ್ ವೃಂದಾವನ್ ಹೋಗೋದಕ್ಕೆ ಆದೇಶ ಮಾಡಿದರು. ಅವರು ರೂಪ ಗೋಸ್ವಾಮಿ ಅನುಗತ್ಯದಲ್ಲಿ ಇದಕ್ಕೆ ಹೇಳಿದರು. ರೂಪ ಗೋಸ್ವಾಮಿ ಶ್ರೀಮದ್ ಭಾಗವತ್ ಹೇಳ್ತಾ ಇದ್ರು ಎಲ್ರಿಗೂ. ತುಂಬಾ ಕೃಷ್ಣ ಕಥಾ, ಕೃಷ್ಣ ನಾಮ, ನರ್ತನ ಉಲ್ಲಾಸ, ಅಷ್ಟಪ್ರಹಾರ, ಕೃಷ್ಣ ಭಜನ್, ಚಾರಿ ದಂಡ ಶಯನೆ, ನಾಮ ಸಂಕೀರ್ತನ್ ಪ್ರೇಮ ಸೇ ನಯೇ ಕೌನತಿನಿ. ಸೊ ರೂಪ ಗೋಸ್ವಾಮಿ ದಿನಚರಿಯಾಗಿ, ಯಾಕಂದ್ರೆ ಇಬ್ರೂನು ಮನೆ ಇಲ್ದ್ರನೆ ಇರ್ತಾ ಇದ್ರು. ಮನೆನೇ ಮಾಡ್ತೀವಿ, ಯಾವ್ದೋ ಕಾಡಲ್ಲಿ ಒಂದು ಮರದ ಕೆಳಗಡೆ, ಒಂದೊಂದು ವೃಕ್ಷದ ಕೆಳಗಡೆ ಒಂದೊಂದು ರಾತ್ರಿ ಇರ್ತಾ ಇದ್ರು. ಆಮೇಲೆ ಭಿಕ್ಷಾ ಯಾವುದೋ ಮನೆಯಲ್ಲಿ ವಿಪ್ರ ಮನೆಯಲ್ಲಿ ಮಾಡ್ತಾ ಇದ್ರು, ಇಲ್ಲವ್ರೆ ಮಧುಕರಿ ಮಾಡ್ತಾರೆ. ಅವರು ಕೆಲವು ಸಮಯ ಅದನ್ನು ತ್ಯಾಗ ಮಾಡಿ ಚೆನ್ನ ಅದನ್ನ ಸ್ವಲ್ಪ ನೀರು ಅದನ್ನ ತಗೊಳ್ತಾ ಇದ್ರು.
ಆಮೇಲೆ ಒಣಗಿರೋ ರೋಟಿನೇ ತಿಂತಾ ಇದ್ದೆ. ಆಮೇಲೆ ಕೈಯಲ್ಲಿ ಮಿಟ್ಟಿಯ ಇದು ಒಂದಿದು ಆ ಆಮೇಲೆ ಹೊರದೋಗಿರೋ ಬಟ್ಟೆನೆ ಹಾಕ್ತಾ ಇದ್ದೆ. ಅವ್ರು ಯಾವಾಗಲೂ ಎಲ್ಲಾ ಸಮಯದಲ್ಲೂ ಕೃಷ್ಣ ಕಥಾ ಹೇಳೋದು, ಕೃಷ್ಣ ನಾಮ ಹೇಳೋದು, ಅದು ಆನಂದಲ್ಲಿ ನೃತ್ಯ ಮಾಡೋದು. ಈ ಪ್ರಕಾರ 8 ಪ್ರಹರ ಕೃಷ್ಣ ಭಜನೆ ಅದರಲ್ಲೇ ಆಗಿತ್ತು. ಚಾರು ದಂಡ ಮಲಗ್ತಾ ಇದ್ರು, ನಾಮ ಸಂಕೀರ್ತನ. ನಾಮ ಸಂಕೀರ್ತನ ಪ್ರೇಮದಲ್ಲಿ ಅದು ಮಾಡಕ್ ಆಗ್ತಿರ್ಲಿಲ್ಲ. ಆಮೇಲೆ ಕೆಲವು ಸಮಯ ಭಕ್ತಿ ರಸ ಶಾಸ್ತ್ರ ಬರೀತಾ ಇದ್ರು. ಕೆಲವು ಸಮಯ ಚೈತನ್ಯ ಮಹಾಪ್ರಭು ಕಥೆ ಕೇಳ್ತಾ ಇದ್ರು. ಯಾವಾಗಲೂ ಮಹಾಪ್ರಭುಗಳ ಚಿಂತನೆಯನ್ನ ಮಾಡ್ತಾ ಇದ್ರು. ಸೃಷ್ಟಿಗೆ ಮೊದಲು ಬ್ರಹ್ಮಾಜಿ ಹೃದಯದಲ್ಲಿ ಭಗವಂತ ಯಾವ ಪ್ರಕಾರ ಅವಿಧೇಯ ಪ್ರಯೋಜನ ಭಗವತ್ ತತ್ವ ಪ್ರೇರಣೆ ಮಾಡಿದ್ರು. ಚತುಶ್ಲೋಕಿ ಭಾಗವತ್ ಪ್ರಕಾಶ. ಅದೇ ಪ್ರಕಾರನೇ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭು ದ್ವಾರ ರೂಪ ಗೋಸ್ವಾಮಿ ಅವರ ಮೇಲೆ ಪ್ರಸನ್ನರಾಗಿ ಅತಿ ಉತ್ಸುಕರಾಗಿ ತನ್ನ ಶಕ್ತಿ ಸಂಚಾರ ಪೂರ್ವಕ ಕಾಲಧರ್ಮದಲ್ಲಿ ಲುಪ್ತವಾಗಿರೋ ವೃಂದಾವನ ಎಲ್ಲ ಲುಪ್ತವಾಗೋಯ್ತು, ಮುಚ್ಕೊಂಡು ಹೋಗ್ಬಿಟ್ಟು ರಸಕ್ರೀಡಾ ವಾರ್ತನ ಅವರಲ್ಲಿ ವಿಸ್ತಾರ ಮಾಡಕ್ಕೆ ಹೇಳಿದ್ರು. ಭಕ್ತಿ ರಸಾಮೃತ ಸಿಂಧು ಆ ಗ್ರಂಥದಲ್ಲಿ ಉಲ್ಲೇಖ ಮಾಡಿರುವಂತ ರೂಪ ಗೋಸ್ವಾಮಿ ಮಹಾಪ್ರಭುಗಳ ಪ್ರತ್ಯಕ್ಷ ನಿರ್ದೇಶ ಪ್ರಯಾಗದಲ್ಲಿ ಅವರಿಗೆ ಪ್ರಾಪ್ತಿಯಾಯಿತು. ಭಕ್ತಿ ರಸಾಮೃತ ಸಿಂಧು ಪೂರ್ವ ವಿಭಾಗದಲ್ಲಿ ರೂಪ ಗೋಸ್ವಾಮಿನೇ ಇದನ್ನ ವ್ಯಕ್ತ ಮಾಡಿದ್ದಾರೆ. ಹೃದಯಸ್ಯ ಪ್ರೇರಣಾಯ ಪಾರ್ವತೀರ್ಥೋಂ ವರಾಕರೂಪೋಪಿ ತಸ್ಯ ರೇ ಪದಕಮಲ್ ಒಂದೇ ಚೈತನ್ಯ ದೇವಸ್ಯ. ಹೃದಯದಲ್ಲಿ ಯಾರ ಪ್ರೇರಣೆ ದ್ವಾರ ಸಾಮಾನ್ಯ ಕಂಗಾಲ್ ರೂಪಿ ಭಕ್ತಿ ಗ್ರಂಥದ ರಚನೆ ಮಾಡೋದಕ್ಕೆ ಪ್ರವೃತ್ತನಾಗ್ತಾ ಇದೆ, ಆ ಚೈತನ್ಯ ದೇವ ಶ್ರೀ ಹರಿಯ ಚರಣಕಮಲದಲ್ಲಿ ನಾನು ವಂದನೆ ಮಾಡ್ತೀನಿ. ಇವರು ಮಹಾಪ್ರಭುಗಳು ರೂಪ ಗೋಸ್ವಾಮಿ ಮಾಧ್ಯಮದಿಂದ ಭಕ್ತಿ ರಸದ ಲಕ್ಷಣ ಮಾಡ್ತಾ ಅಪಾರ ಭಕ್ತಿ ರಸ ಸಿಂಧುವಿನ ಒಂದು ಬೂಂದ್, ಒಂದು ಕಣ, ಒಂದು ಡ್ರಾಪ್, ಒಂದು ಬಿಂದು ಆಸ್ವಾದನೆ ಮಾಡುತ್ತೆ, ಶಿಕ್ಷಾ ಪ್ರದಾನ ಮಾಡುತ್ತಾ ಸೂತ್ರ ರೂಪದಲ್ಲಿ ಕೃಷ್ಣ ಭಕ್ತಿ ಸುದುರ್ಮತ ಪ್ರತಿಪಾದನೆ ಮಾಡ್ತಾರೆ. ಜೀವ ಅಣು ಚೈತನ್ಯ ಸ್ವರೂಪ. ಅನಂತ ಜೀವಿ 2 ಪ್ರಕಾರ ಇರುತ್ತೆ, ಸ್ಥಾವರ, ಜಂಗಮ. ಜಂಗಮ ಪ್ರಾಣಿಗಳಲ್ಲಿ ಅವ್ರು ಹೇಳ್ತಾರೆ ಅದರಲ್ಲಿ ತಿರ್ಗ ಛಲ ಪ್ರಿಯ 3 ಪ್ರಕಾರದಲ್ಲಿ ಆಗ್ತದೆ. ಆಕಾಶದಲ್ಲಿ ಹೋಗ್ತಿರೋ ಪ್ರಾಣಿಗಳು, ಪಕ್ಷಿಗಳು. ಆಮೇಲೆ ನೀರಲ್ಲಿ ಇರುವಂಥವ್ರು ಪ್ರಾಣಿ. ಸ್ಥಾವರ, ಭೂಮಿ ಮೇಲೆ ವಿಚಾರಣೆ ಮಾಡುವಂಥವ್ರು. ಗೊತ್ತಾಯ್ತ? ಸ್ಥಾವರ, ಕೆಲವು ನಡೆಯೋದು, ಕೆಲವು ನಡೀದಿರ ಇರೋದು. ನಡೆಯೋದ್ರಲ್ಲಿ 3 ತರ: ಆಕಾಶದಲ್ಲಿ ನಡೆಯುವಂಥದ್ದು, ಭೂಮಿ ಮೇಲೆ ನಡೆಯೋದು, ಸಮುದ್ರ ನೀರಲ್ಲಿ ನಡೆಯುವಂಥದ್ದು. ಆಮೇಲೆ ಸ್ಥಳಚರದಲ್ಲಿ ಅಂದ್ರೆ ನಡೆಯೋದ್ರಲ್ಲಿ ತುಂಬಾ ಕಮ್ಮಿ ಮನುಷ್ಯರು. ನಿಮ್ಗೆ ಹೇಳಿದ್ರೆ ಒಂದು ಆಶ್ಚರ್ಯ ಆಗುತ್ತೆ, ಎಷ್ಟು ಇರುವೆಗಳಿವೆ ಒಂದು ಲೆಕ್ಕಾಚಾರ. ಅವಾಗ ಗೊತ್ತಾಗುತ್ತೆ ನಾವು ಎಷ್ಟು ಧನ್ಯರು.
ಮನುಷ್ಯ ಜನ್ಮ ಎಷ್ಟು ದುರ್ಲಭ 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 ಅನ್ನೋದು ಗೊತ್ತಾಗುತ್ತೆ. ಏನಂದ್ರೆ ಈಗ 1 kg ತೂಕದಲ್ಲಿ ಎಷ್ಟು ಇರುವೆಗಳಿರುತ್ತೆ ಲೆಕ್ಕಕ್ಕಾಗುತ್ತಾ? 1 kg ತೂಕದಲ್ಲಿ ಇರುವೆಗಳು ಕೋಟಿ 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 ಕೋಟಿ. ಹಾಗೆ ಒಬ್ಬ ಮನುಷ್ಯನ ತೂಕ 50 kg ಅಂತ ಇಟ್ಕೊಳ್ಳಿ, ಎಷ್ಟು ಹಾಗೆ ಪ್ರಪಂಚದ ಎಲ್ಲಿರೋ ಮನುಷ್ಯರ ತೂಕದಕ್ಕಿಂತ ಹೆಚ್ಚಿಗೆ ಇರುವೆಗಳಿರುತ್ತೆ ಅಂತ ಹೇಳ್ತಾರೆ. ಎಷ್ಟು ಇರುವೆ ಇರ್ಬೋದಾಗದೆ ಗೊತ್ತಾಯ್ತಾ? ಅದಕ್ಕೆ ಮನುಷ್ಯನ ನಂಬರು ಎಲ್ಲ ಜೀವಿಗಳಲ್ಲಿ ತುಂಬಾ ದುರ್ಲಭ 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 ಅಂತ ಮನುಷ್ಯನ ದೇಹ ಸಿಕ್ಕಿದ ಮೇಲೆ ಅದು ಚೈತನ್ಯ ಮಹಾಪ್ರಭು ಬಂದಿತ್ತು. ಈ ಕಲಿಯುಗದಲ್ಲಿ ನಾವು ಜನ್ಮ ತಾಳಿದೀವಿ. ಬ್ರಹ್ಮನ 1 ದಿವಸದಲ್ಲಿ 12 ಗಂಟೆನಲ್ಲಿ 1000 ಚತುರ್ಯುಗ ನಡೆದೋಗುತ್ತೆ, 1000 ಕಲಿಯುಗ ನಡೆದೋಗುತ್ತೆ. ಆ 1 ಕಲಿಯುಗದಲ್ಲಿ ಮಾತ್ರ ಅವರು ಬರೋದು. ಅಂತ ಕಲಿಯುಗದಲ್ಲಿ ನಾವು ಅಂತ ಮನುಷ್ಯ ಜನ್ಮ ತಳಿದೀವಂದ್ರೆ ನಮ್ಮಷ್ಟು ಸೌಭಾಗ್ಯರು ಇದ್ದಕ್ಕೆ ಸಾಧ್ಯವೇ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳೋದು. ಸೊ ಆವಾಗ ನಮ್ಗೆ ಗೊತ್ತಾಗುತ್ತೆ, ಭಕ್ತಿ ಬಿಟ್ಟು ಇನ್ನೇನು ಮಾಡಕ್ ಹೋಗಬಾರದು, ಭಕ್ತಿ ಬಿಟ್ಟು ಇನ್ನೇನು ಮಾಡಕ್ ಹೋಗಬಾರದು. ಭಕ್ತಿಗೋಸ್ಕರನೇ ನಾವು ಜೀವನ ಇರಬೇಕು. ಆಹಾರ ನಿದ್ರೆ ಭಯ ಮೈಥುನ ಇದು ಮಾಡಕ್ ಬಂದ್ರೆ ನಮ್ಮಂತ ಅದೃಷ್ಟ ಹೀನರು ಇನ್ಯಾರು ಇರಕ್ ಸಾಧ್ಯವಿಲ್ಲ. ಅದೃಷ್ಟ ಹೀನರಾಗ್ಬಿಡ್ತೀವಿ. ಅದಕ್ಕೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ಆ ಸಂಸಾರದಲ್ಲಿ ಈಗ ಆಯ್ತು ಆಗಾಯ್ತು ಇದೆಲ್ಲ ಬಿಡುಡಿ. ಏಕಾದಶಿ ಮಾಡ್ತಾ ಇದ್ರ ನಿಮ್ಮನ್ನ ಯಾಗೋ ಜೀವನ ತಳ್ಕೊಂಡು ಹೋಗೋ ತರ ಕೃಷ್ಣ ಮಾಡ್ತಾನೆ. ಆದ್ರೆ ಭಕ್ತಿ ಪ್ರಾಧಾನ್ಯ ಇರಬೇಕು. ಭಕ್ತಿಗೋಸ್ಕರ ನಾವು ಮುಡುಪಾಗಿರ್ಬೇಕು ಎಲ್ಲ ಬಿಟ್ಟು. ಯಾಕಂದ್ರೆ ಇಂಥ ಚಾನ್ಸು ನಿಮ್ಗೆ ಸಿಗೋದಂತೂ ಸಾಧ್ಯವೇ ಇಲ್ಲ ಅನ್ಸ್ಬಿಡುತ್ತೆ ನೀವು ಯೋಚನೆ ಮಾಡಿದ್ರೆ. ಸೊ ಅದಕ್ಕೇನೆ ಈ ಮನುಷ್ಯರಲ್ಲೂ ಕೂಡ ಎಷ್ಟು ಜನ ಭಕ್ತರಿದ್ದಾರೆ. ಮನುಷ್ಯರಲ್ಲಿ ಎಲ್ಲಾ ಜೀವಿಗಳಲ್ಲಿ ಮನುಷ್ಯ ತುಂಬಾ ಅಲ್ಪ 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 ಇತ್ತು. ಆ ಮನುಷ್ಯ ಅಲ್ಪದಲ್ಲೂ ಎಷ್ಟು ಜನ ಭಕ್ತರಿದ್ದಾರೆ. ಕೆಲವರು ಅದರಲ್ಲಿ ಸುಮಾರು ಜನ ವೇದದಲ್ಲಿ ನಂಬಿಕೆ ಇದೆ, ಕೆಲವರು ವೇದದಲ್ಲಿ ಇಲ್ವೇ ಇಲ್ಲ. ವೇದದಲ್ಲಿ ಇಲ್ದಿರ ಇರೋರು ಜಾಸ್ತಿ ಜನ. ಅದ್ರಲ್ಲಿ ಮ್ಲೇಚ್ಛ, ಪುಲಿಂದ, ಬೌದ್ಧ, ಶಬರಾದಿ. ಈಗ ಪ್ರಪಂಚದಲ್ಲಿ ತಗೊಳ್ಳಿ ಎಷ್ಟು ಜನ ವೇದದಲ್ಲಿ. ಇಂಡಿಯಾದಲ್ಲೇ ವೇದದಲ್ಲಿ ಜಾಸ್ತಿ ಜನ ಇರೋದು. ಇಂಡಿಯಾದಲ್ಲೂ ಎಷ್ಟು ಜನ ನಂಬಲ್ಲ ಅದನ್ನ ಅನ್ನೋದು ಎಷ್ಟು ಜನ ಇದ್ದಾರೆ, ತುಂಬಾ ಕಮ್ಮಿ. ಅದರಲ್ಲಿ ಭಕ್ತರು ಎಲ್ಲಿ? ಅದರಲ್ಲಿ ಧರ್ಮಾಚಾರಿ ಅಧರ್ಮಾಚಾರಿ ಅಂತ. ಧರ್ಮಾಚಾರಿನಲ್ಲೂ ಅಧಿಕಾಂಶ ಕರ್ಮನಿಷ್ಠ ಆಗ್ತಾರೆ. ಕೋಟಿ ಕರ್ಮನಿಷ್ಠರಲ್ಲಿ ಒಬ್ಬ ಜ್ಞಾನಿ, ಆ ಕೋಟಿ ಜ್ಞಾನಿಗಳಲ್ಲಿ ಒಬ್ಬ ಮುಕ್ತ ಆಗ್ತಾನೆ. ಅಂತ ಕೋಟಿ ಮುಕ್ತರಲ್ಲಿ ಒಬ್ಬ ದುರ್ಲಭ, ಒಬ್ಬ ಕೃಷ್ಣ ಭಕ್ತ. ನೋಡಿದ್ರೆ ಕೃಷ್ಣ ಎಷ್ಟು ದುರ್ಲಭ ದುರ್ಲಭ ದುರ್ಲಭ, ಅದರಲ್ಲೂ ದುರ್ಲಭ. ಸೊ ಅದಕ್ಕೋಸ್ಕರ ಕೃಷ್ಣ ಭಕ್ತ ಅಂದ್ರೆ ಅಪ್ಪ ಸ್ವಾಮಿ. ಅದಕ್ಕೆ ಭಗವಂತ ಮನೆ ಅವರು ಪೂಜ್ಯರು. ನಾವು ಬೇರೆ ಕೇರ್ಫುಲ್ ಆಗಿರ್ಬೇಕು. ಅದಕ್ಕೇನೆ ಒಬ್ಬ ಭಕ್ತ ನೋಡಿದ್ರೆ ತುಂಬಾ ಸಂತೋಷವಾಗಿರ್ಬೇಕು. ಅದ್ರ ಬಗ್ಗೆ ನಾವು ಇದೆಲ್ಲ ಹೇಳಕ್ ಹೋಗಬಾರದು. ಈಗ ಆದ್ದರಿಂದ ತುಂಬಾ ಸುಕೃತಿ ರೂಪ ಭಾಗ್ಯೋದಯ ಆದಾಗಲೇ ಜೀವಗಳಲ್ಲಿ ಸುದುರ್ಲಭ ಕೃಷ್ಣ ಭಕ್ತಿ ಪ್ರಾಪ್ತಿ ಆಗುತ್ತದೆ. ಅದನ್ನ ಬಿಟ್ಟು ಗುರು ಹಾಗೂ ಕೃಷ್ಣನ ಕೃಪೆಯಿಂದನೇ ಭಕ್ತಿ ಪ್ರಾಪ್ತಿ ಆಗೋದು. ಅನುರಾಗಮಯಿ ಶುದ್ಧ ಭಕ್ತಿಗೆ ಆಶ್ರಯ ಸ್ಥಳ ಬ್ರಹ್ಮಾಂಡ ವಿರಾಜ ಬ್ರಹ್ಮಲೋಕದಲ್ಲಿತ್ತು ಇಲ್ವೇ ಇಲ್ಲ.
ವೈಕುಂಠನಲ್ಲಿ ಭಕ್ತಿ ಲತಾ ಸಂಪೂರ್ಣ ಆಶ್ರಯ ಸ್ಥಳ ಇರೋದಿಲ್ಲ. ವೈಕುಂಠದಲ್ಲಿ ಕೂಡ ಭಕ್ತಿ ಲತಾದ ಸಂಪೂರ್ಣ ಆಶ್ರಯ ಸ್ಥಳ ಇಲ್ಲ ಅಂತ ಹೇಳ್ತಾರೆ. ವೃಂದಾವನದಲ್ಲಿ ಶ್ರೀಕೃಷ್ಣ ಚರಣ ರೂಪಿ ಕಲ್ಪವೃಕ್ಷ ನಲ್ಲನೆ ರಾಗಮಯಿ ಭಕ್ತಿಗೆ ಪರಿಪೂರ್ಣ ಆಶ್ರಯ ಸ್ಥಳ. ರಾಗಮಯಿ ಭಕ್ತಿಗೆ ಪರಿಪೂರ್ಣ ಆಶ್ರಯ ಸ್ಥಳ. ಸೊ ಇದನ್ನ ಚೈತನ್ಯ ಚರಿತಾಮೃತದಲ್ಲಿ ಸುಂದರ ರೂಪದಲ್ಲಿ ವರ್ಣನೆ ಮಾಡಿದ್ದಾರೆ. ಹೀಗೆ ಈಗ ಬ್ರಹ್ಮಾಂಡದಲ್ಲಿ ನಾವು ಭ್ರಮಣ ಮಾಡ್ತಾ ಬ್ರಹ್ಮಲೋಕ ಇದೆಲ್ಲ ಪಾತಾಳ ಗುರು ಕೃಷ್ಣರ ಕೃಪೆಯಿಂದ ಭಕ್ತಿಲತಾ ಬೀಜನ ಪ್ರಾಪ್ತಿ ಮಾಡ್ಕೊಳ್ತೀವಿ. ನಾವು ಮಾಲಿ ಆಗ್ಬಿಟ್ಟು ಆ ಬೀಜನ ನಾವು ಹಾಕ್ತೀವಿ. ಹಾಗೂ ಶ್ರವಣ ಕೀರ್ತನೆ ಅನ್ನೋ ನೀರಿಂದ ಅದನ್ನ ನಾವು ನೀರು ಹಾಕ್ತೀವಿ ಆ ಬೀಜಕ್ಕೆ. ಶ್ರವಣ ಕೀರ್ತನ ನೀರು ಆವಾಗ ಅದು ಅಂಕುರ ಆಗಿ ದೊಡ್ಡದಾಗಿ ಬ್ರಹ್ಮಾಂಡನೇ ಛೇದ ಮಾಡಿಕೊಂಡು ವಿರಾಜ ಬ್ರಹ್ಮಲೋಕ ಇಲ್ಲ ಅದಕ್ಕಿಂತ ಪರಮವ್ಯೋಮ ಅಲ್ಲೋಗಿ ಗೋಲೋಕ ವೃಂದಾವನದಲ್ಲಿ ತಲುಪುತ್ತೆ. ಅಲ್ಲಿ ಶ್ರೀಕೃಷ್ಣ ಚರಣ ಕಲ್ಪವೃಕ್ಷ ಸಮಾನ. ಶ್ರೀಕೃಷ್ಣನ ಚರಣ ಕಲ್ಪವೃಕ್ಷ ಸಮಾನ. ಅಲ್ಲಿಗೆ ಹೋಗ್ಬಿಟ್ಟು ಆರೋಹಣ ಮಾಡುತ್ತೆ. ಈಗ ನೀವು ಒಂದು ಲತೆ ಒಂದು ಗಿಡಕ್ಕೆ ಈಗ ಮಾಡ್ಕೊಂಡು ಹೋಗ್ತಲ್ಲ ಹಾಗೆ ಕೃಷ್ಣನ ಪಾದಕ ಲತೆ ಭಕ್ತಿ ಲತ ಹೋಗುತ್ತೆ. ಅಲ್ಲಿ ಪ್ರೇಮರೂಪಿ ಫಲನ ಪ್ರೇಮರೂಪಿ ಹಣ್ಣನ್ನ ಕೊಡುತ್ತೆ. ಇಲ್ಲಿ ಮಾಲಿ ನಿತ್ಯ ಪ್ರತಿ ಶ್ರವಣ ಕೀರ್ತನ ಆಗಿ ನೀರಿಂದ ಸಿಂಚನೆ ಮಾಡ್ತಾನೆ ಇರ್ತಾನೆ. ಆದ್ರೆ ವೈಷ್ಣವ ಅಪರಾಧ ಆಗಬಾರದು. ಆ ವೈಷ್ಣವ ಅಪರಾಧ ಅನ್ನೋ ಒಂದು ಆನೆ ಇದ್ದಾಗೆ ಭಕ್ತಿ ರೂಪಿ ಅದನ್ನೇ ಕಿತ್ತಾಕ್ಬಿಡುತ್ತೆ. ಆಮೇಲೆ ಅದು ಒಣಗ್ಬಿಡುತ್ತೆ ಬೇಗ ಹೋಯ್ತು ಅಂದ್ರೆ. ಅದರಿಂದಾನೆ ಮಾಲಿ ತುಂಬಾ ಯತ್ನದಿಂದ 4 ಕಡೆ ಬೇಲಿ ಹಾಕ್ಬೇಕು. ಬೇಲಿ ಹಾಕೋದಂದ್ರೇನು? ನಾವು ವೈಷ್ಣವ ಅಪರಾಧ ಮಾಡಿದ್ರೆ ತಾನೇ ಇರಬೇಕು. ಆಮೇಲೆ ಅದ್ರ ಜೊತೆಗೆ ಭಕ್ತಿಲತಾ ಜೊತೆಗೆ ಭೋಗಗಳ ಇಚ್ಛೆ ಹಾಗೂ ಮುಕ್ತಿಯ ಇಚ್ಛೆ ಹಾಗೂ ಅಸಂಖ್ಯ ವಾಸನೆಗಳ ರೂಪಿ ನಿಷಿದ್ಧ ಆಚಾರ್ಯ, ಕಪಟತ, ಜೀವಹಿಂಸ, ಲಾಭ, ಪೂಜಾ, ಪ್ರತಿಷ್ಠಾ ಆತರ ಉಪಶಾಖೆ ರೂಪಿ ಉಪಶಾಖೆ ರೂಪಿ ಬೆಳ್ಕೊಂಡ್ಬಿಡುತ್ತೆ. ಈಗ ನಮ್ಮ ಮಠದಲ್ಲಿ ನೀವು ನೋಡ್ಬೋದು ಕೆಲವು ಮರ ಇದೆ, ಅದ್ರ ಮೇಲೆ ಇನ್ನೇನೋ ಬೆಳೆದು ಬಿಡುತ್ತೆ. ತೋರಿಸ್ತೀನಿ. ನೀವು ಅದನ್ನ ಕಟ್ ಮಾಡಿಲ್ಲ ಅಂದ್ರೆ ಮರನೇ ಉಳಿಯಲ್ಲ. ಸುಮಾರು ಮರ ಕಳ್ಕೊಂಡಿದೀವಿ ನಾವು. ನಿಜವಾಗೂ ಆಶ್ಚರ್ಯ ಆಗುತ್ತೆ. ಅದೇನಂದ್ರೆ ಅದು ಯಾವ್ದೋ ಪಕ್ಷಿ ಅಲ್ಲೋಗಿ 1-2 ಮಾಡಿದಾಗ ಅಲ್ಲಿಂದ ಬೆಳೆದು ಬಿಡುತ್ತೆ. ಆ ಮರದ ಸಾರ ಎಲ್ಲ ಹೀರ್ಬಿಡುತ್ತೆ. ಆಮೇಲೆ ಅದು ಬೆಳೆಯುತ್ತೆ. ನೋಡಿದ್ರೆ ಏನು ಉತ್ಕೃಷ್ಟ ಬೆಳೀತಾ ಇರುತ್ತೆ. ಮರ ಕ್ಷೀಣ ಆಗುತ್ತೆ, ಇದು ಮಾತ್ರ ಬೆಳೆಯುತ್ತೆ. ಸೊ ನಾವು ಅದನ್ನ ಕಿತ್ತಾಕ್ಲಿಲ್ಲ ಅಂದ್ರೆ ಮರನೇ ಹೊರಟೋಗ್ಬಿಡುತ್ತೆ. ಸೊ ಈ ತರ ಬೆಳೆಯೋದು ಏನಂದ್ರೆ ಉಪಶಾಖ ಅಂತ. ಕೊಂಬೆಗಳು ಏನಂದ್ರೆ ಅದೇನದು ನಿಷಿದ್ಧ ಆಚಾರ, ನಿಷೇಧ ಮಾಡಿರೋ ಆಚಾರ, ಕಪಟತ, ಜೀವಹಿಂಸೆ, ಲಾಭ, ಪೂಜಾ, ಪ್ರತಿಷ್ಠಾ. ನಾವು ನೀರೇನೋ ಹಾಕ್ತಾ ಇದೀವಿ, ಶ್ರವಣ ಕೀರ್ತನ. ಈ ಬೇಡವಾದ ಬೆಳಿತಾ ಬಂದ್ರೆ ಉಪಯೋಗ ಆಗುತ್ತಾ? ಸೊ ಅದಕ್ಕೆ ಹೇಳಿದ್ದು ಚೈತನ್ಯ ಮಹಾಪ್ರಭು
ಆರಂಭದಲ್ಲೇ ಉಪಶಾಖೆಗಳನ್ನ ನಾವು ಬಿಸಾಕ್ಬೇಕು. ಆವಾಗ್ಲೇನೆ ಅದು ಮೂಲ ಶಾಖ ದೊಡ್ಡದಾಗಿ ಬೃಂದಾವನಕ್ಕೆ ಹೋಗುತ್ತೆ. ಇಲ್ಲೋದ್ರೆ ಎಲ್ಲ ಹೋಗುತ್ತೆ, ಇದೇ ಬೆಳ್ಕೊಂಡು ಹೋಗ್ಬಿಡುತ್ತೆ. ಸೊ ಪ್ರಭುಪಾದ್ ರತಿ ಭೇದದಲ್ಲಿ ಕೃಷ್ಣ ಭಕ್ತಿ, ರತಿ ಭೇದ 5 ಪ್ರಕಾರ ಇರುತ್ತೆ. ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಧುರತ. ಆಮೇಲೆ ಇದು ಬಿಟ್ಟು ಗೌಣ ರಸದಲ್ಲಿ ಕೂಡ 7 ಪ್ರಕಾರ: ಹಾಸ್ಯ, ಅದ್ಭುತ, ವೀರ, ಕರುಣ, ರೌದ್ರ, ವಿಭಸ್ತ ಅಂತ, ಹಾಗೂ ಭಯ. ಇದು 7 ಗೌಣ, 5 ಮುಖ್ಯವಾದ್ದು. 7, 5, 12 ಆಯ್ತು. 5 ರಸ ಸ್ಥಾಯಿ, ಸಪ್ತಗುಣ ಆಗುಂತಕ ಪರಿಕಾರ. ಈ ಮೊದಲು ಹೇಳಿದಾಗೆ 5 ಮುಖ್ಯ ರಸನೆ ಸ್ಥಾಯಿ ಭಾವದಲ್ಲಿ ಭಕ್ತರ ಹೃದಯದಲ್ಲಿ ಇರುತ್ತದೆ. ಈ ಹಾಸ್ಯ, ಅದ್ಭುತ ಇತ್ಯಾದಿಗಳು ಗೌಣರಸ ಯಾವುದೋ ಕಾರಣದಿಂದ ಉಪಸ್ಥಿತ ಆದಾಗ ಆಗುಂತಕ ಭಾವದಲ್ಲಿ ಭಕ್ತಿಯ ಹೃದಯದಲ್ಲಿ ಉದಯವಾಗಿ ಮುಖ್ಯ ರಸನ ಪುಷ್ಟಿ ಮಾಡಿ ನಿವೃತ್ತ ಆಗ್ಬಿಡುತ್ತೆ. ಶ್ರೀ ರೂಪ ಶಿಕ್ಷೆನಲ್ಲಿ ಚೈತನ್ಯ ಮಹಾಪ್ರಭುಗಳು 5 ಮುಖ್ಯ ರಸಗಳಲ್ಲಿ ಮಧುರ ರಸನ ಸರ್ವಶ್ರೇಷ್ಠ ರೂಪದಲ್ಲಿ ಸ್ಥಾಪಿತ ಮಾಡಿದ್ದಾರೆ. ಶಾಂತರಸದಲ್ಲಿ ಭಕ್ತನಿಗೆ ಕೃಷ್ಣನಿಷ್ಠ, ಆಮೇಲೆ ಕೃಷ್ಣ ತ್ಯಾಗ. ಕೃಷ್ಣನಿಷ್ಠ, ಕೃಷ್ಣ ತ್ಯಾಗ ಅಂದ್ರೆ ಈ ಬೇಡಿಕೆಗಳು, ಅದ್ ತಿನ್ಬೇಕು, ಇದು ತಿನ್ಬೇಕು, ಅದ್ ತಿನ್ಬೇಕು, ಇದೆಲ್ಲ ತ್ಯಾಗ ಮಾಡ. ಇದೆರಡು ಶಾಂತ ರಸದಲ್ಲಿ. ಆಮೇಲೆ ದಾಸ್ಯ ರಸದಲ್ಲಿ ಶಾಂತ ರಸಗಿಂತ ಸೇವಾ ಭಾವ ಇರುತ್ತೆ, ಸೇವಾ ಭಾವ ಸೇರ್ಕೊಳ್ಳುತ್ತೆ. ಆಮೇಲೆ ವಿಶ್ರಂಭ ಅಂದ್ರೆ ಅಸಂಕೋಚ. ಆಮೇಲೆ ಸಖ್ಯ ರಸದಲ್ಲಿ ಅಸಂಕೋಚ ಸೇವಾ, ವಿಶ್ರಂಭ ಅಸಂಕೋಚ ಸೇವಾ. ಯಾಕಂದ್ರೆ ಈಗ ದಾಸ್ಯದಲ್ಲಿ ಗೌರವ ಇರುತ್ತೆ, ಗೌರವದಿಂದ ಸೇವೆ ಮಾಡಿ. ಸಖ್ಯದಲ್ಲಿ ಗೌರವ ಇರಲ್ಲ, ವಿಶ್ರಾಂಭ ಅಸಂಕೋಚ. ಈಗ ಕೃಷ್ಣನ ಮೇಲೆ ಕೃಷ್ಣ ಅವ್ರ ಮೇಲೇನು ಹತ್ತಾನೆ, ಅವನ ಸ್ನೇಹಿತರು ಅವನ ಮೇಲೂ ಹತ್ಬಿಡ್ತಾನೆ. ಈಗ ಹನುಮಂತ ರಾಮನ ಮೇಲೆ ಹತ್ತಕ್ಕಾಗತ್ತಾ? ಆಗಲ್ಲ. ರಾಮನ್ ಬೇಕಾದ್ರೆ ತನ್ನ ಇಲ್ ಮೇಲೆ ಕೂಡಿಸ್ಕೊಳ್ತಾನೆ, ನನ್ನ ಭುಜದ ಮೇಲೆ. ಆದ್ರೆ ರಾಮನ ಭುಜದ ಮೇಲೆ ಅವನು ಹತ್ತಲ್ಲ, ತಾನ ಬೇಕಾದ್ರೆ ಬಿಡ್ಬಿಡ್ತಾನೆ, ಅದು ಮಾಡಲ್ಲ. ಆದ್ರೆ ಕೃಷ್ಣ ಅವರು ಸಖಿಯರು ಆಗಲ್ಲ, ಅವನ ಮೇಲೆ ಇವ್ರು ಹತ್ತಾರೆ, ಇವ್ರ ಮೇಲೆ ಅವ್ರು ಹತ್ತಾರೆ, ನಾನು ಸಮಾನ ಅಂತಾರೆ. ಅದು ತುಂಬಾ ಪ್ರೇಮ ಇರುತ್ತೆ, ತುಂಬಾ ಪ್ರೇಮ ಇರುತ್ತೆ. ವಾತ್ಸಲ್ಯ ರಸದಲ್ಲಿ ಭಕ್ತ ದ್ವಾರ ಪಾಲನೆ ಹಾಗೂ ಮಧುರ ರಸದಲ್ಲಿ ಭಕ್ತನ ತನ್ನ ಎಲ್ಲ ಅಂಗಗಳಿಂದಲೂ ಸೇವೆ, ಕ್ರಮಶಃ ಗುಣ ಅಧಿಕ ರೂಪದಲ್ಲಿ ವಿರಾಜಮಾನವಾಗ್ತದೆ. ಏನ್ ಹೇಳಿದ್ರೆ ಮುಖ್ಯ ಲಕ್ಷಣ ಕೃಷ್ಣ ನಿಷ್ಠ, ಸಾಂಸಾರಿಕ ಕೃಷ್ಣನಿಂದ ತ್ಯಾಗ, ಹಾಗೂ ದಾಸ್ಯರಸದಲ್ಲಿ ಶಾಂತರಸಕ್ಕಿಂತ ಒಂದು ಲಕ್ಷಣ ಇರುತ್ತದೆ. ದಾಸ್ಯರಸದಲ್ಲಿ ಅತಿರಿಕ್ತ ಸೇವಾ ಭಾವ ಸೇರ್ಕೊಳ್ಳುತ್ತೆ. ವಾತ್ಸಲ್ಯದಲ್ಲಿ ಶಾಂತ, ದಾಸ್ಯ, ಸವಿ ಗುಣ ಹಾಗೂ ವಾತ್ಸಲ್ಯ ರಸದ ಪಾಲನೆ ಭಾವನೆ. ಅದೇ ಪ್ರಕಾರದಲ್ಲಿ ಶಾಂತದಲ್ಲಿ ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ ಜೊತೆಗೆ ಮಧುರ ರಸ ತನ್ನ ಗುಣ ಅಂದ್ರೆ ನಿಜಾಂಗ ದ್ವಾರ ಸೇವಾ, ಇದು ಸೇರ್ಕೊಳ್ಳುತ್ತೆ. ಈ ಪ್ರಕಾರದಲ್ಲಿ
ಆ ಹೇಗೆ ಮಣ್ಣಲ್ಲಿ ಆಕಾಶದ ಗುಣ ಹಾಗೂ ವಾಯುವಿನ ಗುಣ, ಬೆಂಕಿಯ ಗುಣ ಹಾಗೂ ನೀರಿನ ಗುಣ, ಈ 5 ಸೇರ್ಕೊಳ್ಳೋದು, ಅವಕ್ಕೂ ಸೇರ್ಕೊಳ್ಳುತ್ತೆ ಭೂಮಿನಲ್ಲಿ. ಅದೇ ತರನೇ ಇದು 10 ದಿವಸ ಮಹಾಪ್ರಭುಗಳು ಪ್ರಯಾಗದಲ್ಲಿ 10 ದಿವಸ ರೂಪ ಗೋಸ್ವಾಮಿಗೆ ಶಿಕ್ಷೆ ಪ್ರದಾನ ಮಾಡಿದರು. ಆಮೇಲೆ ಪ್ರಯಾಗದಿಂದ ನೀಲಾಚಲ್ಗೆ ಹೋಗಕ್ಕೆ ತಯಾರಿ ಮಾಡ್ತಾ ಇದ್ರು. ಆವಾಗ ರೂಪ ಗೋಸ್ವಾಮಿನು ಅವ್ರ ಜೊತೆ ಹೋಗಕ್ಕೆ ವ್ಯಾಕುಲರಾದ್ರು. ಆದ್ರೆ ರೂಪ ಗೋಸ್ವಾಮಿ ವೃಂದಾವನಕ್ಕೆ ಹೋಗಕ್ಕೆ ಹೇಳ್ಬಿಟ್ಟು ವೃಂದಾವನದಿಂದ ವಾಪಸ್ ಆಗೋ ಸಮಯದಲ್ಲಿ ಗೌಡ ದೇಶದಲ್ಲಿ ಆಗಿ ನೀಲಾಚಲಕ್ಕೆ ಹೋಗಿ ಹೊರಟು. ರೂಪ ಗೋಸ್ವಾಮಿ ಅವರು ಮಹಾಪ್ರಭುಗಳ ಆಜ್ಞೆ ಪಾಲನೆ ಮಾಡೋದಕ್ಕೋಸ್ಕರ ವೃಂದಾವನದಲ್ಲಿ ಬಂದು 1 ತಿಂಗಳು ಅಲ್ಲಿದ್ರು. ಅವರು ಸನಾತನ ಗೋಸ್ವಾಮಿ ಜೊತೆ ಭೇಟಿ ಆಗಕ್ಕೆ ಅವರು ಗಂಗೆ ರಸ್ತೆನಲ್ಲಿ ಪ್ರಯಾಗಕ್ಕೆ ಬಂದರು. ಅಲ್ಲಿ ಸನಾತನ ಗೋಸ್ವಾಮಿ ಕಾಶಿಯಿಂದ ಪ್ರಯಾಗಕ್ಕೆ ಬಂದ್ಬಿಟ್ಟಿದ್ರು. ಆಮೇಲೆ ಅಲ್ಲಿಂದ ಮಥುರಾಗೆ ಹೊರಟೋದ್ರು. ಆದ್ರಿಂದ ಅವರಿಬ್ರು ಮಿಲನ ಆಗಲಿಲ್ಲ. ಸನಾತನ ಗೋಸ್ವಾಮಿ ಮಥುರಾದಿಂದ ಬಂದು ಸುಬುದ್ಧಿ ರಾಯ್ ಜೊತೆ ಕೃಪಾ ಅನುಪಮ ಅವ್ರ ಕಥೆ ಎಲ್ಲ ಕೇಳಿದ್ರು. ಅವರು ಅಲ್ಲಿಂದ ಗೌಡ ದೇಶಕ್ಕೆ ಬಂದ್ರು. ಗಂಗಾ ಕಿನಾರೆಯಲ್ಲಿ ಅನುಪಮ ರಾಮಚಂದ್ರನ ಧಾಮ ಕೊಟ್ಟೋಗ್ಬಿಡ್ತಾರೆ ಪ್ರಾಪ್ತಿ. ಆಮೇಲೆ ಅವ್ರು ಅಲ್ಲಿಗೆ ಹೋಗಿ ಗೌಡ ದೇಶದಿಂದ ಜಗನ್ನಾಥ್ಪುರಿಗೆ ಹೋಗಕ್ಕೆ ಅವ್ರ ಜೊತೆನಲ್ಲಿ ಗೌಡ ದೇಶದ ವೈಷ್ಣವ ಜೊತೆಗೆ ಅಲ್ಲಿಗೆ ಹೋಗ್ತಾರೆ. ಪೂರಿ ಅಲ್ಲಿ ಒರಿಸ್ಸಾ ಸತ್ಯಭಾಮಪುರ ಒಂದು ರಾತ್ರಿ ಅಲ್ಲಿ ನಿವಾಸ ಇರ್ತಾರೆ. ಸತ್ಯಭಾಮಪುರ ಅನ್ನೋದು ಒರಿಸ್ಸಾದಲ್ಲಿ. ಅಲ್ಲಿಗೆ ಹೋದಾಗ ಅವ್ರಿಗೆ ಸ್ವಪ್ನದಲ್ಲಿ ಸತ್ಯಭಾಮ ಬಂದು ಇವರು ಚೈತನ್ಯ ಮಹಾಪ್ರಭುಗಳ ಆದೇಶ ಪಾಲನೆ ಮಾಡಿ ಒಂದು ನಾಟಕ ಬರೀಬೇಕು ಅಂತ ಇರ್ತಾರೆ. ವಿದಗ್ಧ ಮಾಧವ ಅದನ್ನ ಲಲಿತ ಮಾಧವ. ಇದೇನಾಯ್ತು ಅಂದ್ರೆ ಸ್ವಪ್ನದಲ್ಲಿ ರೂಪ ಗೋಸ್ವಾಮಿಗೆ ಹೇಳ್ತಾರೆ ಸತ್ಯಭಾಮ, ನೀನು ಒಂದೇ ನಾಟಕ ಬರೆಯಕ್ಕೆ ಹೋಗಬೇಡ, 2 ನಾಟಕ ಮಾಡು, 2 ನಾಟಕ ಬರಿ, ವಿಭಾಗ ಮಾಡು 2 ಭಾಗದಲ್ಲಿ. ರಜದಲ್ಲಿ ಪೂರ ಲೀಲಾ ಏಕತ್ರ ಹಾಗೂ ದ್ವಾರಕಾ ಲೀಲಾ ಬೇರೆ ಮಾಡು. ಆಮೇಲೆ ಪೂರಿ ಅಲ್ಲಿಗೆ ಹೋದ್ಮೇಲೆ ಅವ್ರು ಜಗನ್ನಾಥ್ ಮಂದಿರದಲ್ಲಿ ಅವ್ರ ಜಗನ್ನಾಥ್ ದರ್ಶನ ಮಾಡಕ್ ಹೋಗಲಿಲ್ಲ ಅವ್ರ ದೀನತೆಯಿಂದ. ಇನ್ನೇನು ಕಾಶಿ ಮಿಶ್ರ ಭವನದಲ್ಲೂ ಮಹಾಪ್ರಭುಗಳು ಇದ್ರಲ್ಲ, ಅವ್ರ ಜೊತೆ ಅಲ್ಲಿ ಹೋಗಕ್ಕೆ ಅಲ್ಲಿ ಭೇಟಿಯಾಗಕ್ಕೂ ಹೋಗ್ಲಿಲ್ಲ ಅವರು. ಯಾಕಂದ್ರೆ ಜಗನ್ನಾಥನ ಮಂದಿರದಲ್ಲಿ ಏನ್ ಅಡಚಣೆ ಏನಿರ್ಲಿಲ್ಲ. ಆದ್ರೂ ಅವರು ಶ್ರೇಷ್ಠ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರು ಸಹ ಮ್ಲೇಚ್ಛರ ಆಧೀನ ನೌಕರಿ ಮಾಡಿರೋದ್ರಿಂದ ಮ್ಲೇಚ್ಛ ಬೋಧ ಭಾವದಿಂದ ಅವರು ಅಲ್ಲಿಗೆ ಹೋಗಲಿಲ್ಲ. ಅವ್ರು ಸಿದ್ಧ ಬಕ್ಕುಳದಲ್ಲಿ ಹರಿದಾಸ್ ಠಾಕೂರ್ ಜೊತೆನೇ ಇದ್ರು. ಮಹಾಪ್ರಭುಗಳು ರೂಪ ಗೋಸ್ವಾಮಿನ ಸರ್ವೋತ್ತಮ ಅಧಿಕಾರಿ ಅಂತ ತಿಳ್ಕೊಳ್ತಾ ಇದ್ರು. ಸೊ ರೂಪ ಗೋಸ್ವಾಮಿ ದ್ವಾರ ಜಗತ್ವಾಸಿಗಳಿಗೆ ಭಕ್ತಿಗೆ ಅನುಕೂಲ
ದೀನತೆಯನ್ನ ಶಿಕ್ಷಾ ಮಾಡೋದಿಕ್ಕೆ ಹರಿದಾಸ ದ್ವಾರೆ ಸಹಿಷ್ಣುತ ಜನ ಇಲ್ಲ, ಸನಾತನ ರೂಪ ದ್ವಾರೆ ದೈನ್ಯ ಪ್ರಕಾಶಿಲ್ಲ. ಅಂದ್ರೆ ಮಹಾಪ್ರಭುಗಳು ಶ್ರೀ ಹರಿದಾಸ್ ದ್ವಾರ ಸಹಿಷ್ಣುತ ಮಾರ್ಗ ತೋರಿಸಿದ್ರು. ಈಗ ಹರಿದಾಸ್ ಠಾಕೂರ್ಗೆ ಎಷ್ಟು ಸಾರಿ ಹೊಡೆದ್ರು, ಸಹಿಸ್ಕೊಂಡ್ರು. ಚಕ್ರ ಬಂದ್ಬಿಟ್ಟಿತ್ತು, ಹೇಳ್ತಾರೆ ಬೇಡಪ್ಪ, ನನಗೆ ಇನ್ನ ಜಾಸ್ತಿ ಏಟು ಬೀಳಬೇಕು. ಆಮೇಲೆ ಸನಾತನ ರೂಪ ಗೋಸ್ವಾಮಿ ದೈನ್ಯ ನೋಡಿ, ಎಷ್ಟು ಎಷ್ಟು ಮಹಾಪುರುಷರು ಆದ್ರೂ ಎಷ್ಟು ದೈನ್ಯ. ಜಗನ್ನಾಥ ದೇವ ಸತ್ರಕ್ಕೆ ಹೋಗ್ಲೇ ಇಲ್ಲ. ಸೊ ಆಮೇಲೆ ಸನಾತನ ರೂಪ ಗೋಸ್ವಾಮಿ ಅಲ್ಲಿ ನೋಡ್ಬಿಟ್ಟು ಹರಿದಾಸ್ ಠಾಕೂರ್ ಹತ್ರ ಅವನು ಆಲಿಂಗನ ಮಾಡ್ಕೊಳ್ತಾನೆ. ಅವರು ಕುಶಲ ಕೇಳ್ತಾರೆ, ಏನು ಎತ್ತ ಅಂತ. ಕ್ಷಮ. ಆಮೇಲೆ ಒಂದ್ ದಿವಸ ಮಹಾಪ್ರಭುಗಳು ಎಲ್ಲ ಭಕ್ತನ ಕರ್ಕೊಂಡ್ಬಂದು ರೂಪ ಗೋಸ್ವಾಮಿ ಅವ್ರಿಗೆ ರೂಪ ಗೋಸ್ವಾಮಿ ಎಲ್ಲರ ಪಾದಕ್ಕೆ ಬೀಳ್ತಾರೆ. ತುಂಬಾ ಸಹದಿಂದ ಮಹಾಪ್ರಭುಗಳು ಅದ್ವೈತ ಹಾಗೂ ನಿತ್ಯಾನಂದ ಪ್ರಭುಗಳ ಆಶೀರ್ವಾದನ ಕೊಡಿಸ್ತಾರೆ. ರೂಪ ಗೋಸ್ವಾಮಿಗೆ ಮಹಾಪ್ರಭುಗಳ ನಿಜ ಸೇವೆ ಗೋವಿಂದನಿಂದ ಮಾಧ್ಯಮದಿಂದ ಪ್ರತಿದಿನ ಮಹಾಪ್ರಭುಗಳ ವಿಶಿಷ್ಟ ಅವಶೇಷ ಪ್ರಸಾದನ ಅವ್ರು ಕೊಡ್ತಾ ಇದ್ರು. ಆಮೇಲೆ ಅವರು ಹೇಗೆ ಸತ್ಯಭಾಮ ಹೇಳಿದ್ಲ, 2 ಬೇರೆ ಬೇರೆ ನಾಟಕ ಪ್ರಕಾಶ ಮಾಡಿ, ಒಂದೇ ಮಾಡಕ್ ಹೋಗ್ಬೇಡಿ. ಚೈತನ್ಯ ಮಹಾಪ್ರಭುಗಳು ಅದನ್ನೇ ಇನ್ನೊಂದು ರೀತಿನ ಹೇಳ್ತಾರೆ, ನೀನು ಕೃಷ್ಣನ್ನ ವೃಂದಾವನದಿಂದ ಆಚೆ ತಗೊಂಡು ಹೋಗಬೇಡ ಸೊ ಅಂತ ಹೇಳ್ತಾರೆ. ಸೊ ರೂಪ ಗೋಸ್ವಾಮಿ ಅದಾದ್ಮೇಲೆ ವಿದಗ್ಧ ಮಾಧವ ನಾಟಕ ರಚನೆ ಮಾಡಿ ಮೂಲ ಸೂತ್ರಪಾದ ಇದೇ ಆಯ್ತು. ಕೃಷ್ಣೇರ ಬಾಹಿರ್ ನಾಯಿ ಕರಿಯ ವ್ರಜ ಐತೆ, ವ್ರಜ ಚಾಡಿ ಕೃಷ್ಣ ಕಬುನ ಯಾನ ಕಹಾತೆ. ಕೃಷ್ಣ ವ್ರಜನ ಬಿಟ್ಟು ಒಂದು ಹೆಜ್ಜೆನೂ ಆಚೆ ಹೋಗಲ್ಲ. ಆಮೇಲೆ ಅವರು ರೂಪ ಗೋಸ್ವಾಮಿ ಚೈತನ್ಯ ಮಹಾಪ್ರಭುಗಳ ಮನಸ್ಸನ್ನ ಅವರೊಬ್ಬರೇ ತುಂಬಾ ಅಪರೂಪ ಅವ್ರನ್ನ ಮನಸ್ಸಲ್ಲಿ ತಿಳ್ಕೊ. ಅದಕ್ಕೆ ಅವರು ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಮೇನ ಭೂತಾರೆ ಸ್ವಯಂ ರೂಪ ಕದಾಮಯ ದಾತಿ ಪಾದಾಂತಿಕಂ. ಚೈತನ್ಯ ಮಹಾಪ್ರಭುಗಳ ಇಷ್ಟನ ಅರ್ಥ ಮಾಡ್ಕೊಂಡು ಅದನ್ನ ಪೂರ್ಣ ಮಾಡಿದ್ರು ರೂಪ ಗೋಸ್ವಾಮಿ. ನಾಮದ ಬಗ್ಗೆ ಮಹಿಮೆದಲ್ಲಿ ಹೇಳ್ತಾರೆ. ಒಂದ್ಸಾರಿ ತುಂಡೇ ತಾಂಡವ ವಿನಿರತಿಂ ವಿತನುತೆ ತುಂಡಾವಲಿ ಲಬ್ಧಯೇ ಕರ್ಣ ಕ್ರೋಡ ಕಡಾಂಬಿನಿ ಘಟಯತೆ ಕರ್ಣಾರ್ಬುತೇಭ್ಯ ಸ್ಪೃಹಾಂ ಚೇತಃ ಪ್ರಾಂಗಣ ಸಂಗಿನಿ ವಿಜೇತೆ ಸರ್ವೇಂದ್ರಿಯಾಣಾಂ ಕೃತಿಂ ನ ಜಾನೆ ಜನಿತ ಕ್ರಿಯಾದ್ಯುರ್ಮೃತೆ ಕೃಷ್ಣಾತಿ ಶೈವರ್ಣದ್ವಯಿ. ಕೃಷ್ಣ ಇತಿ ಶೈವರ್ಣದ್ವಯಿ. ಇದಗ್ಧ ಮಾಡುತ್ತೆ ಏನಂದ್ರೆ
ಕೃಷ್ಣ ಅನ್ನೋ 2 ವರ್ಣ, ಕೃಷ್ಣ 2 ವರ್ಣ, ಎಷ್ಟು ಅಮೃತ, ಎಷ್ಟು ಅಮೃತ ಜೊತೆಗೆ ಅದು ಉತ್ಪತ್ತಿ ಆಗಿದೆ ಅಂದ್ರೆ ನನಗೆ ಗೊತ್ತಿಲ್ಲ. ನೋಡಿ, ಯಾವಾಗ ನಟಿ ತರ ಅವ ಮುಖದಲ್ಲಿ ನೃತ್ಯ ಮಾಡುತ್ತೋ ಆವಾಗ ತುಂಬಾ ಸುಖ ಪ್ರಾಪ್ತಿ ಮಾಡಿ ಅನುರಾಗನ ಜಾಸ್ತಿ ಮಾಡುತ್ತೆ. ಅರ್ಥಾತ್ ಪ್ರಬಲ ಇಚ್ಛೆ ಆಗುತ್ತದೆ. ಏನ್ ಇಚ್ಛೆ? ಓ, ನನಗೆ ತುಂಬಾ ಮುಖ ಇರ್ಲಿ, ಬಾಯಿ ಇರ್ಲಿ. ಆಮೇಲೆ ಯಾವಾಗ ಕಿವಿಗೆ ಕಿವಿಲಿ ಸ್ವಲ್ಪ ಇದಿರುತ್ತಲ್ಲ, ಯಜ್ಞಕುಂಡ ಇದ್ದಾಗ ಅದು ಒಳಗಡೆ ಹೋದಾಗ ಕೃಷ್ಣ ಧ್ವನಿ ಪ್ರವೇಶ ಆದಾಗ ಅದಕ್ಕೆ ಎಂತ ಆಸೆ ಉತ್ಪತ್ತಿ ಆಗುತ್ತೆ. ನನಗೆ 1 ಕಿವಿ ಸಾಲದು, 2 ಕಿವಿ, ಕೋಟಿ ಕೋಟಿ ಕಿವಿಗಳು ಬೇಕು. ಯಾಕಂದ್ರೆ ಕೋಟಿ ಕೋಟಿ ಕಿವಿಗಳು ಒಳಗಡೆ ಅದು ಎಂಟ್ರಿ ಆಗಿ ನಮ್ಗೆ ಇನ್ನೆಷ್ಟು ಆನಂದ ಉತ್ಪತ್ತಿ ಮಾಡುತ್ತೆ. ಮಾಡಿ ಅಂತ ಆಕಾಂಕ್ಷೆನ ಉತ್ಪತ್ತಿ ಮಾಡುತ್ತೆ. ಆವಾಗ ನಮ್ಮ ಹೃದಯ ಅಂತರಂಗದಲ್ಲಿ ಕೃಷ್ಣನಾಮ ಸಂಗಿನಿ ಉದಿತವಾಗಿ ಅದು ಎಲ್ಲ ಇಂದ್ರಿಯಗಳನ್ನ ಇಂದ್ರಿಯಗಳ ಕ್ರಿಯೆಗಳನ್ನ ಗೆದ್ದು ಬಿಡುತ್ತದವು. ಸೊ ಇದನ್ನ ಕೇಳ್ಬಿಟ್ಟು ಹರಿದಾಸ್ ಠಾಕೂರ್ ಹೇಳ್ತಾರ, ಬಾ, ಇಂಥ ನಾಮ ಬಗ್ಗೆ ಗುಣಗಾನ ಮಾಡಿದ್ರು ನಾನು ಎಂದು ಕೇಳಿಲ್ಲ, ಆಗೋದು ಇಲ್ಲ, ಇಷ್ಟು ಅಂತ. ಪ್ರಿಯ ಸೋಯಂ, ಅದಕ್ಕೆ ಹೇಳ್ತಾರೆ ಮಹಾಪ್ರಭುಗಳ ಕೃಪೆಯಿಂದ ಬ್ರಹ್ಮನಿಗೆ ಕೂಡ ದುರ್ಬೋಧ್ಯ ಸಿದ್ಧಾಂತ ರೂಪ ಗೋಸ್ವಾಮಿಗಳ ಹೃದಯಂಗಮದಲ್ಲಿ ಆಗೋಗಿದೆ. ಬ್ರಹ್ಮನಿಗೂ ದುರ್ಬೋಧ್ಯ, ಬ್ರಹ್ಮನಿಗೂ ಅಸಾಧ್ಯವಾದದ್ದು ರೂಪ ಗೋಸ್ವಾಮಿ ಹೃದಯದಲ್ಲಿ ಸೇರಿದೆ. ಆಮೇಲೆ ಇನ್ನೊಂದ್ಸಾರಿ ರಮಾನಂದ ಅವರೆಲ್ಲಾನು ಇದು ಕೇಳಿದ್ದಾರೆ. ನಾವು ಈ ಶ್ಲೋಕ ಹೇಳಿದ್ವಿ, ಅನಾರ್ಪಿತಚಾರಿ ಚಿರಾತ್ ಕರುಣಯ ಅತೀರ್ಣ ಕಲೌ ಸಮರ್ಪಯಿತುಂ ಉನ್ನತೋ ಜ್ವಲರಸಾಂ ಸ್ವಭಕ್ತಿ ಶ್ರಿಯಂ ಹರಿಪುರಟ ಸುಂದರ ದ್ಯುತಿ ಕದಂಬ ಸಂದೀಪಿತಃ ಸದಾ ಹೃದಯ ಕಂದರೆ ಸ್ಫುರತೌ ಚ ಸಚಿನಂದನ. ಸ್ವರ್ಣಕಾಂತಿ ಸಮೂಹ ದ್ವಾರ ದೀಪ್ತಮಾನ ಸಚಿನಂದನ್ ಹರಿ. ಸ್ವರ್ಣಕಾಂತಿ ಸಮೂಹ ದ್ವಾರ, ಸ್ವರ್ಣಕಾಂತಿ ದಾದವರು ಚೈತನ್ಯ ಮಹಾಪ್ರಭು ನಾವು ಹೃದಯದಲ್ಲಿ ಸ್ಫೂರ್ತಿ ಲಾಭ ಮಾಡ್ತಾ ಇದ್ದಾರೆ. ಸಚಿನಂದನ್ ಈ ಸಂಸಾರದಲ್ಲಿ ತುಂಬಾ ಸಮಯದವರೆಗೂ ಸರ್ವೋತ್ಕೃಷ್ಟ ಉಜ್ವಲ ರಸನ ಯಾರೂ ಕೊಟ್ಟಿರ್ಲಿಲ್ಲ. ಸಮರ್ಪಿತ ಉನ್ನತೋಜ್ವಲ ರಸ ಸ್ವಭಕ್ತಿ ತನ್ನ ಭಕ್ತಿ ರೂಪಿ ಸಂಪತ್ತಿನ ದಾನ ಮಾಡೋದಕ್ಕೋಸ್ಕರ ಅವರು ಕಲಿಕಾಲದಲ್ಲಿ ಅವತೀರ್ಣರಾಗಿದ್ದಾರೆ. ಹರಿಪುರಟ ಸುಂದರ ದಿತಿಕನ ಅನಾರ್ಪಿತ ಅರ್ಪಿತ, ಇಲ್ಲಿವರೆಗೂ ಯಾರು ಯಾವ ಅವತಾರನೂ ಅರ್ಪಣೆ ಮಾಡದಿರ ಇರುವಂತದ್ದು ಕರುಣಾವತಾರ ಕಲಿನಾಡಿ ಉನ್ನತ ಉಜ್ವಲ ರಸನ ಸ್ವಭಕ್ತಿ ಶ್ರೀಯಂ ಅದನ್ನ ಪ್ರದಾನ ಮಾಡಿದ್ರು. ಚೈತನ್ಯ ಮಹಾಪ್ರಭುಗಳು ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿಗೆ 4 ನಿರ್ದೇಶನ: ಲುಪ್ತ ತೀರ್ಥಗಳ ಉದ್ಧಾರ, ಶ್ರೀ ವಿಗ್ರಹದ ಸೇವೆ ಪ್ರಕಾಶ, ಶುದ್ಧ ಭಕ್ತಿ ಶಾಸ್ತ್ರದ ಪ್ರಚಾರ ಹಾಗೂ ನಾಮ ಪ್ರೇಮ ಪ್ರಚಾರ. ಇದನ್ನ ರೂಪ ಗೋಸ್ವಾಮಿ ಯಥಾ ಯೋಗ್ಯ ಪಾಲನೆ ಮಾಡಿದ್ರು.
ಇವರು ರಾಜೇಂದ್ರನಂದ ಶ್ರೀ ಗೋವಿಂದನ ವಿಗ್ರಹನ ಸೇವಾ ಪ್ರಕಾಶ ಮಾಡೋದಿಕ್ಕೆ ಗೋವಿಂದ ಇವತ್ತು ಹಾ ಗೋವಿಂದ ಎಲ್ಲಿದ್ದಾರೆ? ಜೈಪುರದಲ್ಲಿದ್ದಾರೆ. ವೃಂದಾವನವಿತ್ತು. ಅದನ್ನ ಪ್ರಕಾಶ ಮಾಡಿದ್ರು. ಯಾಕೆ ಮಾಡಿದ್ರು ಅಂದ್ರೆ ಅವ್ರಿಗೆ ಇಚ್ಛೆ ಇತ್ತು. ಸೊ ಎಲ್ಲಿ ಸಿಗ್ತಾನೆ ಗೋವಿಂದ? ಬ್ರಜಮಂಡಲದಲ್ಲ ಅವನ್ನ ಹುಡ್ಕಕ್ ಶುರು ಮಾಡಿದ್ರು. ಹಳ್ಳಿಗೆ ಹೋಗಿ ವನದಲ್ಲಿ ತಿರುಗ್ತಾ ಇದ್ರು. ಯೋಗ ಪೀಠದಲ್ಲಿ, ಭಗವಂತನ ಮೌಜದ ಶಾಸ್ತ್ರದಲ್ಲಿ, ವ್ರಜವಾಸಿಗಳ ಮನೆಯಲ್ಲಿ ಹುಡುಕಿದ್ರು ಸಹ ಗೋವಿಂದ ದೇವನ ದರ್ಶನ ಸಿಗಲಿಲ್ಲ. ಧೈರ್ಯನ ಕಳ್ಕೊಂಡು ಒಂದ್ ದಿವಸ ಯಮುನಾ ತಟದಲ್ಲಿ ವಿರಹದಲ್ಲಿ ವ್ಯಾಕುಲರಾಗಿ ಹೃದಯದಲ್ಲಿ ವ್ಯಾಕುಲರಾಗಿ ಕೂತಿದ್ರು ಅಲ್ಲಿ. ಆ ಸಮಯದಲ್ಲಿ ಅಳ್ತಾ ಇದ್ರು. ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಎಲ್ಲಿದ್ದಾನೆ ಗೋವಿಂದ ಎಲ್ಲಿದೀಯಪ್ಪ? ನನ್ ಕಣ್ಣಿಗೆ ಕಾಣಿಸಯ್ಯ, ಗೋವಿಂದ ಗೋವಿಂದ. ಸೊ ಆ ತರ ಹೇಳ್ತಿರ್ಬೇಕಾದ್ರೆ ಅವಾಗ ಒಬ್ಬ ಬ್ರಜವಾಸಿ ತುಂಬಾ ಸುಂದರವಾದ, ತುಂಬಾ ಸ್ವೀಟ್, ಸುಂದರವಾಗಿರೋ ವಾಣಿನಲ್ಲಿ ಬಂದು ಹೇಳ್ತಾರೆ ರೂಪ ಗೋಸ್ವಾಮಿಗೆ, ಅಲ್ಲಪ್ಪ ನಿಮಗೆ ದುಃಖ ಯಾಕೆ? ಅಳ್ತಾ ಇದ್ರಲ್ಲ, ಯಾಕೆ? ಕಾರಣ ಏನು? ಅವಾಗ ರೂಪ ಗೋಸ್ವಾಮಿ ಅವನ ರೂಪ ಹಾಗೂ ವಚನಗಳಿಂದ ಆಕೃಷ್ಟರಾಗಿ ಅವರ ಹೃದಯದ ಅಂತರಾಳದೆಲ್ಲ ಹೇಳ್ಬಿಡ್ತಾರೆ. ಅವ್ರಿಗನ್ಸುತ್ತೆ ಇವ್ನು ತುಂಬಾ ಹತ್ರ ಇದ್ದಾನೋ ಏನು ಇಲ್ಲ ಅಂತ. ಯಾಕೆ ಅಳ್ತಾ ಇದ್ದ? ಅಯ್ಯೋ ಈ ತರ ಗೋವಿಂದ ದರ್ಶನ ಆಗಿಲ್ಲ, ಗೋವಿಂದ ದರ್ಶನ ಆಗಿಲ್ಲ, ಎಲ್ಲಿ ಸಿಗ್ತಾನೆ ದಯವಿಟ್ಟಿದ್ದ ಸಯ್ಯ ಅಂತ. ಆವಾಗ ಹುಡುಗ ಹೇಳ್ತಾನಂದ್ರೆ ಆ ತರ ಹೇಳ್ತಾರ ಅವ್ರು, ಈ ತರ ಇದಕ್ಕೋಸ್ಕರ ನಾನು ಇದಾಗಿದ್ದೀನಿ ಅಂತ. ಹಾಗೂ ಅವ್ರನ್ನ ಸ್ವಾತಂತ್ರ್ಯ ಮಾಡ್ತಾ ವ್ರಜವಾಸಿ ರೂಪ, ನೀನು ಚಿಂತೆಯನ್ನು ಮಾಡಬೇಡ, ಚಿಂತನೆ ಮಾಡೋಕ್ ಕಾರಣ ಏನಿಲ್ಲ. ವೃಂದಾವನದಲ್ಲಿ ಗೋಮಟೀಲ ಯೋಗ ಪೀಠದಲ್ಲಿ ಗೋವಿಂದನ ದೇವ ಗುಪ್ತ ರೂಪದಲ್ಲಿ ಇದಾನಲ್ಲಿ. ಗೋಮಟೀಲ ನಾವು ಅಲ್ಲಿ ಒಂದು ಸುಲಕ್ಷಣ ಅಂದ್ರೆ ತುಂಬಾ ಲಕ್ಷಣ ಕೂತಿರೋ ಒಂದು ಹಸು ಅಲ್ಲಿ ಪ್ರತಿದಿನ ಮಧ್ಯಾಹ್ನದಲ್ಲಿ ಸಮಯದಲ್ಲಿ ಉಲ್ಲಾಸದಿಂದ ತುಂಬಿಕೊಂಡು ಅಲ್ಲಿ ಹಾಲು ಬಿಡುತ್ತೆ. ಇಷ್ಟನ್ನ ಹೇಳ್ಬಿಟ್ಟು ಅವನ ಅಂತರ್ಧಾನ ಆಗ್ಬಿಡ್ತಾನೆ ಹುಡುಗ. ಕೃಷ್ಣ ಬಂದ, ನಾನು ಕೃಷ್ಣ ಬಂದ ಆದ್ರೆ ನಾನು ಅವನ್ನ ಕಂಡಿಡಿಯಕ್ ಆಗಲಿಲ್ಲ. ಈ ತರ ಕೇಳ್ಕೊಂಡು ರೂಪ ಗೋಸ್ವಾಮಿ ಮೂರ್ಛಿತರಾಗ್ಬಿಡ್ತಾರೆ. ಒಳಗಡೆ ರೂಪ ಗೋಸ್ವಾಮಿ ತುಂಬಾ ವಿರಹ ದುಃಖದಿಂದ ಅಂತೂ ಅದನ್ನ ಕಮ್ಮಿ ಮಾಡ್ಕೊಂಡು ವ್ರಜವಾಸಿಗಳನ್ನ ಕರ್ಕೊಂಡು ಗೋವಿಂದ ದೇವ ಪ್ರಕಟ ಆಗುವ ಅಲ್ಲಿರೋ ಜಾಗಕ್ಕೆ ಅವ್ರಿಗೆ ಹೇಳ್ತಾನೆ. ವ್ರಜವಾಸಿಗಳು ತುಂಬಾ ಪರಮ ಉಲ್ಲಾಸದಿಂದ ಗೋಮಾಟೀಲ ಅಲ್ಲಿ ಭೂಮಿನ ಅಗಿತಾರೆ. ಅಲ್ಲಿ ಅವ್ರಿಗೆ ಅಲ್ಲೇನ್ ಸಿಗುತ್ತೆ? ಕೋಟಿ ಕಾಮದೇವನ ಮೋಹಿತ ಮಾಡುವಂತ ಬ್ರಜೇಂದ್ರನಂದನ್ ಗೋವಿಂದನ ದೇವನ ಆವಿರ್ಭಾವ ಆಯ್ತು. ಹೇಳ್ತಾರೆ, ಗೋವಿಂದ ದೇವನ ಶ್ರೀ ವಿಗ್ರಹನ ಶ್ರೀಕೃಷ್ಣನ ಮೊಮ್ಮಗ ಬ್ರಜನಾಥನೇ ಪ್ರಕಟ ಮಾಡಿದ್ದ. ಆಮೇಲೆ ಯಾವುದೋ ಮುಸ್ಲಿಮ್ಸ್ ಗಲಾಟೆಯಿಂದನೇ ಏನೋ ಅಲ್ಲಿ ಪೂಜಾರಿಗಳನ್ನ ಇಟ್ಬಿಟ್ಟಿದ್ದರು. ಗೋಮಟೀಲದಲ್ಲಿ ಗೋವಿಂದನ ಪುನಃ ಪ್ರಕಟ ಆಗಿದ್ದು ಕೇಳ್ಬಿಟ್ಟು ಅಲ್ಲಿ ಪರ್ಣಕುಟಿ ಅಲ್ಲಿ ಮೊದಲು ಅದು ಸೇವೆ ಆಗ್ತಿತ್ತು. ಆಮೇಲೆ ರಘುನಾಥ್ ಭಟ್ಟ ಗೋಸ್ವಾಮಿ ಶಿಷ್ಯರು
ಗೋವಿಂದಜಿ ಮಂದಿರ, ಆಮೇಲೆ ಅದನ್ನೆಲ್ಲ ನಿರ್ಮಾಣ ಮಾಡಿದ್ರು 1590 ಇದರಲ್ಲಿ. ರಾಜ ಮಾನಸಿಂಹನೇ ಆ ಕೆಂಪು ಕಲ್ಲುಗಳಿಂದ ಮಂದಿರದ ಸಂಸ್ಕಾರ ಮಾಡಿದ. ಅದ್ಭುತ ಶಿಲ್ಪಕರ್ಮ, ವಿಚಿತ್ರ ಮಂದಿರ. ಅದು ಹಿಂದೂ ಸ್ಥಾಪತ್ಯ ಒಂದು ಅತುಲನೀಯ ಒಂದು ಆಗಿತ್ತು, ದೇವಸ್ಥಾನ ಆಗಿತ್ತು. 7 ಮಂಜಿಲ್ 7 ಇದಿತ್ತು ಅಂತಸ್ತು. ಆಮೇಲೆ ಇವನು ಔರಂಗಜೇಬ ಬಂದ, ಅವನು ಈ ಶಿಖರನ ಅದನ್ನ ನೋಡ್ಬಿಟ್ಟು ಅದನ್ನು ಅವನಿಗೆ ಇದರಿಂದ ಅದನ್ನು ಒಡಿಸ್ಬಿಡ್ತಾನೆ. ಅವಾಗ ಗೋವಿಂದ ದೇವ ಅವನ್ ಬತ್ತಿರುತ್ತೆ ಮೊದ್ಲೇನೆ. ಅದಕ್ಕೆ ಅವನ್ ಬರಕ್ ಮುಂಚೆ, ನಾಶ ಮಾಡಕ್ ಮುಂಚೆನೆ ಗೋವಿಂದ ದೇವನ್ನ ತಗೊಂಡು ಭರತ್ಪುರದಲ್ಲಿ ಹೋಗಿ ಅಲ್ಲಿಂದ ಜೈಪುರಕ್ಕೆ ತಂದ್ಬಿಡ್ತಾರೆ. ಸೊ ಆ ಸಮಯದಲ್ಲಿ ಸುಮಾರು ವಿಗ್ರಹಗಳು, ರಾಧಾ ಗೋವಿಂದ, ರಾಧಾ ಗೋಪಿನಾಥ್, ರಾಧಾ ಮದನ್ ಮೋಹನ್ ಎಲ್ಲಾನು ಜೈಪುರ್ ಕಡೆ ಹೊರಟೋಗುತ್ತೆ ರೂಪಗಳು. ಸೊ 15 ವಿಶೇಷ ಗ್ರಂಥಗಳನ್ನ ರಚನೆ ಮಾಡಿದ್ರು. ಹಂಸದೂತ ಕಾವ್ಯ, ಶ್ರೀಮದ್ ಉದ್ಧವ ಸಂದೇಶ, ಕೃಷ್ಣ ಜನ್ಮತಿಥಿ ವಿಧಿ, ಬೃಹದ್ ಗಣೋದ್ದೇಶ ದೀಪಿಕಾ, ಲಘು ಗಣೋದ್ದೇಶ ದೀಪಿಕಾ, ಶ್ರೀಕೃಷ್ಣ ಪ್ರಿಯ ಗಣ ಹಾಗೂ ಮನೋಹರ ಸ್ತವ ಮಾಲ, ಪ್ರಸಿದ್ಧ ವಿದಗ್ಧ ಮಾಧವ, ಲಲಿತ ಮಾಧವ, ದಾನಲೀಲ ಕೌಮುದಿ, ಭಕ್ತಿ ರಸಾಮೃತ ಸಿಂಧು, ಉಜ್ವಲ ನೀಲಾಮಣಿ, ಪ್ರಯುಕ್ತಾಖ್ಯ ಚಂದ್ರಿಕಾ, ಮಥುರಾ ಮಹಿಮಾ, ಪದ್ಯಾವಳಿ, ನಾಟಕ ಚಂದ್ರಿಕಾ, ಲಘು ಭಾಗವತಾಮೃತ. ಸೊ ಇದೆಲ್ಲಾನು ನೋಡಿ ಅವರು ಎಲ್ಲ ಮರಗಳ ಕೆಳಗಡೆನೆ ಇದ್ದು ಮಾಡಿದ್ರಪ್ಪ. ನಾವು ಈಗ ಒಂದು ಆಶ್ರಮ ಬೇಕು, ಮಠ ಬೇಕು, ಕಂಪ್ಯೂಟರ್ ಬೇಕು, ಎಲೆಕ್ಟ್ರಿಸಿಟಿ ಬೇಕು ತಂದು ಇರ್ಲಿಲ್ಲ. ಶ್ರೀ ನರೋತ್ತಮ್ ಠಾಕೂರ್ ರೂಪಮಂಜಾರಿ ಅರ್ಥಾತ್ ರೂಪ ಗೋಸ್ವಾಮಿಯ ಪಾದ ಪದ್ಮ ಅವ್ರಿಗೆ ಸರ್ವಸ್ವರೂಪ ಅನ್ನೋದನ್ನ ವರ್ಣನೆ ಮಾಡಿದ್ದಾರೆ. ಶ್ರೀ ರೂಪ ಮಂಜಾರಿ ಪದ ಸೈಮೋರ ಸಂಪಾದ, ಸೈಮೋರ ಭಜನ ಪೂಜನ, ಸೈಮೋರ ಪ್ರಾಣಧನ, ಸೈಮೋರ ಆಭರಣ, ಸೈಮೋರ ಜೀವನೇರ ಜೀವನ, ಸೈಮೋರ ರಸಾನಿಧಿ, ಸೈಮೋರ ವಾಂಛಾ ಸಿದ್ಧಿ, ಸೈಮೋರ ವೇದೇರ ಧರ್ಮ, ಸೈ ವ್ರತ, ಸೈ ತಪ, ಸೈ ಮೋರ ಮಂತ್ರ ಜಪ, ಸೈ ಮೋರ ಧರ್ಮ ಕರ್ಮ, ಅನುಕೂಲವೇ ವಿಧಿ, ಸೈ ಪದೇ ಐವೇ ಸಿದ್ಧಿ, ನಿರಾಕಿವಾಯನೇ, ಶ್ರೀ ರೂಪ ಮಾಧುರಿ ರಾಶಿ, ಪ್ರಾಣ ಕುವಲಯ ಶಶಿ, ಪ್ರಫುಲ್ಲಿತಾವೇ ನಿಶಿದಿನೇ, ತುಯ ದರ್ಶನಾಯಿ ಗರಳೆ ಜರಳದೆ, ಚಿರದಿನ ತಾಪಿತ ಜೀವನ, ಆಹ ಪ್ರಭು ಕರೋದಯ, ದೇಹ ಮರೋ ಪದ ಚಯ, ನರೋತ್ತಮ ಲೈಲ ಶರಣ. ನರೋತ್ತಮ ಠಾಕೂರ್ ಏನ್ ಹೇಳ್ತಾರೆ? ರೂಪ ಮಂಜರಿಯ ಚರಣನೇ ನನ್ನ ಸಂಪತ್ತು. ರೂಪ ಮಂಜರಿಯ ಚರಣಗಳೇ, ಕಾಲುಗಳೇ ನನ್ನ ಸಂಪತ್ತು. ಅದೇ ಅವರ ಚರಣನೇ ನನಗೆ ಪೂಜೆ ಭಜನೆ, ನನ್ನ ಪ್ರಾಣಧನ, ನನ್ನ ಆಭರಣ, ಅದೇ ನನ್ನ ಜೀವನ ಸ್ವರೂಪದ ಜೀವನ, ನನ್ನ ಜೀವನ ಸ್ವರೂಪದ ಜೀವನ ಪಾದಪ, ಅದೇ ನನ್ನ ರಸದ ಸಮುದ್ರ,
ಅದೇ ನನ್ನ ಇಚ್ಛೆ ಸಿದ್ಧಿ, ಅದೇ ನನ್ನ ವೇದ ಧರ್ಮ, ಅದೇ ನನ್ನ ವ್ರತ, ಅದೇ ನನ್ನ ತಪ, ಅದೇ ನನ್ನ ಮಂತ್ರ ಜಪ, ಅದೇ ನನ್ನ ಕರ್ಮ ಧರ್ಮ. ಭಾಗ್ಯದಿಂದ ನನ್ನ ಅನುಕೂಲ ಆಯ್ತು ಅಂದ್ರೆ ಅದೇ ನನ್ನ ಚರಣಗಳು ಮುझे ಪ್ರಾಪ್ತಿ ಆಗ್ಲಿ. ನನ್ನ ನಯನಗಳು ಎರಡು ನಯನಗಳನ್ನು ನೋಡ್ತೀನಿ. ಈ ಅಪಾರ ರೂಪ ಮಾಧುರಿ ರೂಪ ಚಂದ್ರಮ ನೋಡ್ಬಿಟ್ಟು ನನ್ನ ಪ್ರಾಣ ರೂಪ ಕುಮುದ ದಿನದಲ್ಲಿ ಪ್ರಫುಲ್ಲಿತವಾಗುತ್ತಾ ಇದೆ. ನಿಮ್ಮ ಆದರ್ಶನ ರೂಪಿ ನೀವು ಆದರ್ಶನ ಅನ್ನೋ ರೂಪಿಯ ಒಂದು ಹಾವು ತನ್ನ ವಿಷ ನನ್ನ ದೇಹದಲ್ಲಿ ಜಾಸ್ತಿ ಆಗಿದೆ. ತುಂಬಾ ದಿವಸದ ಮೇಲೆ ನನ್ನ ಜೀವನದ ತಪ ಆಯ್ತು. ಆಹಾ ಪ್ರಭು, ನನಗೆ ದಯ ಮಾಡು, ನಿಮ್ಮ ಚರಣ ದರ್ಶನ ನನಗೆ ಕೊಡಿ. ಠಾಕೂರ್ ನರೋತ್ತಮ ಠಾಕೂರ್ ನಿಮ್ಮ ಶರಣದಲ್ಲಿದ್ದಾರೆ. ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಪ್ರಭುಪಾದರು ರೂಪ ಗೋಸ್ವಾಮಿಗಳ ಚರಣ ಕಮಲದ ಧೂಳು ತಮ್ಮ ಸರ್ವಸ್ವ ಅಂತ ತಿಳ್ಕೊಂಡಿದ್ರು. ರೂಪ ಗೋಸ್ವಾಮಿಗಳ ಚರಣ ಕಮಲದಲ್ಲಿ ಅದನ್ನ ಬಿಟ್ಟು ಬೇರೆ ಇನ್ಯಾವುದೇ ವಾಂಛನೀಯ ಇಲ್ಲ. ಅದಾದಾನ ಸ್ತೃಣಂ ತಂತೈರಿದಂ ಯಾಚೆ ಪುನಃ ಪುನಃ ಶ್ರೀಮದ್ ರೂಪ ಪದಾಂಬೋಜ ಧೂಳಿ ಸ್ವಾಂ ಜನ್ಮ ಜನ್ಮನಿ. ವೃಂದಾವನದಲ್ಲಿ ರಾಧಾ ದಾಮೋದರ ಮಂದಿರ ಹಿಂದ್ಗಡೆ ರೂಪ ಗೋಸ್ವಾಮಿಗಳ ಮೂಲ ಸಮಾಧಿ ಹಾಗೂ ಭಜನ ಕುಟೀರ ಇದೆ. ಅದಲ್ಲದೆ ನಂದಗ್ರಾಮದಲ್ಲಿ ಟೇರಿ ಕದಂಬದಲ್ಲಿ ರೂಪ ಗೋಸ್ವಾಮಿಗಳ ಭಜನ ಕುಟೀನು ಇದೆ. ಟೇರಿ ಕದಂಬದಲ್ಲಿ ರೂಪ ಗೋಸ್ವಾಮಿಗಳ ಜೊತೆ ಶ್ರೀ ಸನಾತನ ಗೋಸ್ವಾಮಿಗಳ ಸನಾತನ ಗೋಸ್ವಾಮಿಗಳಿಗೆ ಅವರು ಪಾಯಸ ತಿನ್ನಿಸ್ಬೇಕು ಅಂತ ಇಚ್ಛೆ ಆಗಿರುತ್ತೆ. ಯಾರಿಗೆ? ರೂಪ ಗೋಸ್ವಾಮಿಗೆ. ಆವಾಗ ರಾಧಾರಾಣಿನೇ ಸ್ವಯಂ ಒಬ್ಬ ಬಾಲಿಕಾ ರೂಪದಲ್ಲಿ ವೇಷದಲ್ಲಿ ಬಂದು ಪಾಯಸ ಮಾಡೋದಿಕ್ಕೆ ರೂಪ ಗೋಸ್ವಾಮಿಗೆ ಹಾಲು, ಅಕ್ಕಿ ಹಾಗೂ ಬೆಲ್ಲ ತರ ಕೊಟ್ಟೋಗ್ತಾರೆ. ಸನಾತನ್ ಗೋಸ್ವಾಮಿ ಆದ್ರೆ ಸ್ವಲ್ಪ ಬಂದು ನೋಡ್ತಾರೆ, ಮಾಡಲ್ಲ, ಇನ್ನ ಮಾತುಕತೆಲ್ಲ ಇರ್ತಾರೆ. ಆವಾಗ ಆಯ್ತು, ಅಯ್ಯೋ ನಿಮ್ಗೆ ಅದ್ರಲ್ಲೂ ಸಮಯ ಇಲ್ಲ, ನಾನೇ ಮಾಡ್ತೀನಿ ಅಂತ ಮಾಡ್ಬಿಡ್ತಾರೆ. ಮಾಡ್ಬಿಟ್ಟು ಭಗವಂತನ ಮಾಡಿ ಅಂತ ಆಫರ್ ಮಾಡ್ಬೋದು ರಾಧಾರಾಣಿ. ಸೊ ಆಮೇಲೆ ರೂಪ ಗೋಸ್ವಾಮಿ ಅದನ್ನ ಭಗವಂತನ ನೈವೇದ್ಯ ಮಾಡಿ ಅದನ್ನ ಸನಾತನ್ ಗೋಸ್ವಾಮಿ ಕೊಡ್ತಾರೆ. ಅದನ್ನ ತಗೊಂಡ್ಬಿಟ್ಟು ಸನಾತನ್ ಗೋಸ್ವಾಮಿ ಪ್ರೇಮದಿಂದ ವಿಭೋರ ಆಗ್ತಾರೆ. ನೀನು ರಾಧಾರಾಣಿಗೆ ಕಷ್ಟ ಕೊಟ್ಟಿದೀಯಾ, ಇನ್ನೊಂದ್ಸಾರಿ ನೀನು ಈ ಪಾಯಸ ತಿನ್ನಿಸ್ಬೇಕನ್ನೋ ಇಚ್ಛೆ ಮಾಡಬೇಡ ನೀನು. ಸೊ ಆ ತರ ಭಾದ್ರ ಮಾಸದ ಶ್ರೀ ಜೂಲನ್ ಏಕಾದಶಿ ದಿವಸ ಶುಕ್ಲ ದ್ವಾದಶಿ ದಿನಾನೇ ರೂಪ ಗೋಸ್ವಾಮಿ ತನ್ನ ಜಾಗತಿಕ ಲೀಲೆನ ಸಂವರಣ ಮಾಡಿದರು. ಜೈ ರೂಪ ಗೋಸ್ವಾಮಿ ಕಿ ಜೈ, ಸನಾತನ ಗೋಸ್ವಾಮಿ ಕಿ ಜೈ, ಚೈತನ್ಯ ಮಹಾಪ್ರಭು ಕಿ ಜೈ, ಸಮಸ್ತ ಭಕ್ತ ವೃಂದ ಕಿ ಜೈ. एकादशी तिथि की जय, माधव तिथि की जय, हरिवासर तिथि की जय. निताय निताय गौर प्रेमानंदे हरि हरि बोल. हरे कृष्ण 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 हरे हरे, हरे राम राम हरे हरे. ದಂಡವತ್ ಪ್ರಣಾಮ್ ಎಲ್ರಿಗೂ. ಪಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ.
ಕೃಷ್ಣ ಕೃಷ್ಣ ಹರೇ ರಾಮ ರಾಮ ರಾಮ